ಕರ್ನಾಟಕದಲ್ಲಿ ಏನು ಮಹಿಳೆಯರ ಮೇಲೆ, ಪುರುಷರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಏನು ಕೊಲೆ ಆರೋಪಗಳು ಕೇಳಿ ಬಂದಿದೆ ಇಲ್ಲಿವರೆಗೂ, ಹಾಗೆ 100ಕ್ಕೂ ಅಧಿಕ ಸಾವುಗಳು ಧರ್ಮಸ್ಥಳ ಭಾಗದಲ್ಲಿ ಏನಾಗಿದೆ ಅದನ್ನು ತೀವ್ರವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಂಘಟನೆಗಳು, ಪ್ರಜ್ಞಾವಂತರು ಎಲ್ಲರೂ ಕೂಡ ಅದನ್ನು ವಿರೋಧಿಸ್ತಾ ಬಂದಿದ್ದಾರೆ. 2012ರಲ್ಲಿ ಏನು ಸೌಜನ್ಯ ಪ್ರಕರಣ, ಕೊಲೆ ಮತ್ತು ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಈ ಘಟನೆಯನ್ನು ಖಂಡಿಸಿ CBIಗೆ ತನಿಖೆಯನ್ನು ವಹಿಸಲಾಯಿತು. ಆದರೆ ಆ CBI ತನಿಖೆ 2012 ನಂತರ ಅದರ ಪರಿಶೀಲನೆಗೆ ಅವರು ಎಲ್ಲ ಅದರ ಪರಿಶೀಲನೆ ಮಾಡಿ ವರದಿಯನ್ನು ಕೊಟ್ಟರೂ ಕೂಡ ಈ ಸರ್ಕಾರಗಳು ಮುಂದುವರಿಸ್ತಿಲ್ಲ. ಪ್ರತಿದಿನ ಸಾಕ್ಷಿಗಳು ಹೊರ ಬರ್ತಾ ಇದೆ ಧರ್ಮಸ್ಥಳದ ವಿಚಾರವಾಗಿ. ಎಲ್ಲ ಆರಂಭದಲ್ಲಿ ಹೇಳೋದಿಷ್ಟೇ, ತಪ್ಪಿತಸ್ಥರು ಯಾರಾಗಿದ್ದಾರೆ, ಸೌಜನ್ಯ ಆಗಿರ್ಬೋದು, ವೇದವಲ್ಲಿ ಆಗಿರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಅನನ್ಯ ಭಟ್ರಾಗಿರ್ಬೋದು, ಅಲ್ಲಿರ್ತಕ್ಕಂಥ ಬೇರೆ ಬೇರೆ ವ್ಯಕ್ತಿಗಳ ಕೊಲೆ ಆಗಿದೆ, ಮಹಿಳೆಯರ ಮೇಲೆ, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಏನು ಅತ್ಯಾಚಾರ ಆಗಿದೆ ಅದನ್ನು ಖಂಡಿಸಿ ಎಲ್ಲರೂ ಕೂಡ ಈ ಸರ್ಕಾರವನ್ನು, ಈ ಹಿಂದೆ ಆಳಿದಂಥ ಸರ್ಕಾರ ಮತ್ತು ಈಗ ಇರ್ತಕ್ಕಂಥ ಸರ್ಕಾರವನ್ನು ಪ್ರತಿ ಸಾರಿ ಮನವಿಯನ್ನು ಮಾಡ್ತಾ ಬಂದ್ದಾರೆ. ಇಲ್ಲಿರ್ತಕ್ಕಂಥ ಕಾಂಗ್ರೆಸ್, JDS, BJP ಮುಖಂಡರು ಈ ಸರ್ಕಾರ SIT ತನಿಖೆಗೆ ಒಳಪಡಿಸಿದ ನಂತರ ಈ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಈ ರಾಜ್ಯದಲ್ಲಿರ್ತಕ್ಕಂಥ ಗೃಹ ಮಂತ್ರಿಗಳು ಈ ಕೇಸನ್ನು ಏನಾದ್ರು ಮಾಡಿ ನ್ಯಾಯ ಕೊಡಿಸಲೇಬೇಕು ಅನ್ನೋ ಭಾಗವಾಗಿ, ಅಥವಾ ಜನಗಳ ಒತ್ತಾಯ ಇಷ್ಟೊಂದಿದೆ, ನಮ್ಮ ಮೇಲೆ ಜವಾಬ್ದಾರಿ ಇದೆ ಅನ್ನೋ ಕಾರಣಕ್ಕಾಗಿ ಏನು ಇವತ್ತು SIT ತನಿಖೆಯನ್ನು ವಹಿಸಲಾಯಿತು. SIT ತನಿಖೆ ಇನ್ನೂ ಆರಂಭದಲ್ಲೇ ಇದೆ, ಮಧ್ಯಂತರ ನಡೀತಾ ಇದೆ. ಅಷ್ಟರೊಳಗೆ ಈ ದೇಶದಲ್ಲಿ ಕತ್ತಲು ಮತ್ತು ಬೆಳಕು ಹೆಂಗೋ ಅದೇ ರೀತಿ ಇಲ್ಲಿ ಕೊಲೆಗಾಡಿಕರಿಗೂ ಬೆಂಬಲ ಮಾಡ್ತಕ್ಕಂಥ ಜನ ಇದ್ದಾರೆ. ಒಂದು ಕಡೆ ಹೆಣ್ಣನ್ನು ತಾಯಿ ಅಂತ ಪೂಜೆ ಮಾಡ್ತಕ್ಕಂಥದ್ದು, ಮಗುವನ್ನು ದೇವರು ಅಂತ ಕಾಣ್ತಕ್ಕಂಥ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಸ್ವಾಮಿ. ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ, ಅನನ್ಯ ಭಟ್ ಅವರ ತಾಯಿ ಕುಟುಂಬಕ್ಕೆ, ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಸಿಗಲಿ, ವೇದವಲ್ಲಿ ಅವ್ರಿಗೆ ಕುಟುಂಬಕ್ಕೆ ನ್ಯಾಯ ಸಿಗಲಂತ ಇಲ್ಲಿ ಹೋರಾಟ ಮಾಡ್ತಾ ಇದ್ರೆ ಅವರ ಕುಟುಂಬದ ದುಃಖಗಳು ನಮಗೂ ಅರಿಕೆ ಆಗುತ್ತೆ, ನಮಗೂ ಕೂಡ ಆ ರೀತಿ ಮನಸ್ಸಿದೆ ಅಂತಕ್ಕಂಥವ್ರು ಹೋರಾಟ ಮಾಡಿದರೆ ಈ ಕಿಡಿಗೇಡಿಗಳು ಏನು ಜನರಿಂದ ಓಟ್ ತಗೊಂಡು ಹೋದಂಥವ್ರು, ಜನರನ್ನ ಓಟ್ ಕದ್ದು ಏನು ಇವತ್ತ ಪಾರ್ಲಿಮೆಂಟಲ್ಲಾಗಲಿ ಅಥವಾ ವಿಧಾನಸಭೆಯಲ್ಲಿ ಅಧಿಕಾರವನ್ನು ಅನುಭವಿಸ್ತಕ್ಕಂಥವ್ರು ನಾಚಿಕೆ ಮಾನ ಮರ್ಯಾದೆಯಿಂದಲೇ ಅವ್ರ ಮನದಲ್ಲಿ ಹೆಣ್ಣು ಮಕ್ಕಳು ಬೇಡ, ಅವರು ಹಡದಂಥ ತಾಯಿ ಕೂಡ ಒಂದು ಹೆಣ್ಣು ಅಂತನೂ ಮನವರಿಕೆ ಮಾಡ್ದಲೆ ಇವತ್ತು ಅವ್ರ ಪರವಾಗಿ ನಾವಿದ್ದೇವೆ, ಹೆದರಬೇಡಿ ನೀವು. ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಅಲ್ಲಿರ್ತಕ್ಕಂಥ ಯಾವುದೇ ಧಾರ್ಮಿಕ ವಿಷಯಕ್ಕೆ ಹೋಗಿಲ್ಲ, ಯಾವುದೇ ಮಂಜುನಾಥ ಸ್ವಾಮಿ ವಿಷಯಕ್ಕೆ ಯಾರೂ ಹೋಗಿಲ್ಲ. ಹೆಣ್ಣು ಮಕ್ಕಳನ್ನ ಅತ್ಯಾಚಾರಿ ಕೊಲೆ ಮಾಡಿದ್ರಲ್ಲ, ಆ ಕೊಲೆಗಡಕರನ್ನು ಬಂಧಿಸಿ ಅಂತೇಳಿ ಈ ಕಾನೂನು ವ್ಯವಸ್ಥೆ ಒಳಗೆ ಅವ್ರು ಗಲ್ಲಿಗೇರಿಸಿ ಅಂತಕ್ಕಂಥದ್ದು ಎಲ್ಲ ಧ್ವನಿ ಮಾಡ್ತಿರೋದು. ಎಲ್ಲಿದೆ ಹಾಗಾದರೆ? ಜನರನ್ನ ಕಾಲಿ ಬಿದ್ದು ಕೈ ಮುಗಿದು ಓಟ್ ಕೇಳಿ ಅಧಿಕಾರ ಪಡೆದಂಥವರು ಎಲ್ಲಿ? ಈ ಕ್ಷೇತ್ರದ ಜನಪ್ರತಿನಿಧಿಯಿಂದ ಹಿಡಿದು ಕರ್ನಾಟಕ ರಾಜ್ಯದಲ್ಲಿ ಗೆದ್ದಂಥ ಎಲ್ಲ ಜನಪ್ರತಿನಿಧಿ ಏನು ಪಾತ್ರ ಆಗೋದು? ನಿಮ್ಮ ಮನೆಯಲ್ಲಿರ್ತಕ್ಕಂಥ ತಾಯಿ ತಂಗಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳ ಮೇಲೆ ನಿಮ್ಗೆ ಗೌರವ ಇಲ್ವಾಗೋದು? ಅನನ್ಯ ಭಟ್ರು ನಿಮ್ಮ ಹೆಣ್ಮಕ್ಳು ಅಂತ ಅನ್ನಿಸ್ತೇ ಇಲ್ವಾಗಾದ್ರೆ ಯಾಕೆ ಸ್ವಾಮಿ? ಇಲ್ಲಿರೋ ಈ ಕ್ಷೇತ್ರದ ದುರಂತ ಅಂದರೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ MLC ಕೂಡ ಮಾತಾಡ್ತಾರೆ, ಅವ್ರದ್ದೇನು ತಪ್ಪಿಲ್ಲ ಅಂತೀವಿ. ನಮ್ಗೆ ಅನ್ಸುತ್ತೆ ಇಲ್ಲಿರ್ತಕ್ಕಂಥ ಶಾಸಕರು, ಈ ಕ್ಷೇತ್ರದಲ್ಲೆಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಶಾಸಕರು ಒಂದು ಕಡೆ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಎಲ್ಲರೂ ಕಣ್ಣೀರು ಆಗ್ತಿದ್ದಾರೆ. ಆ ದೇವಾಲಯಕ್ಕೆ ಹೋಗ್ತಕ್ಕಂಥ ಮನಸ್ಥಿತಿನೇ ಬಿಟ್ಬಿಟ್ಟಿದೆ. ಇಲ್ಲಿ ಇಷ್ಟೊಂದು ಕೊಲೆ, ಅತ್ಯಾಚಾರ, ಅನಾಚಾರಗಳು ನಡೆಯುತ್ತಾ? ಈ ಸ್ಥಳಕ್ಕೆ ನಾವು ಬರ್ಬೋದು ಅಂತೇಳಿ ಈಗಾಗಲೇ ರಾಜ್ಯದಲ್ಲಿ ಆ ಸ್ಥಳಕ್ಕೆ ಹೋಗ್ದಂಗೆ ಆಗಿದೆ. ಯಾರಿಂದ ಆಗಿರೋದು? ಈ ಕಿಡಿಗೇಡಿ ಯಾರು ರೇಪಿಸ್ಟ್ಗಳಿಗೆ ಬೆಂಬಲಿಸ್ತಾರೆ ಶಾಸಕರು, ನಾಚಿಕೆ ಮಾನ ಮರೆದ್ರೆ ಅವ್ರು ರಾಜೀನಾಮೆ ಕೊಡಬೇಕು. ನಮ್ಮ ಇವತ್ತಿನ ಹೋರಾಟ ಅದೇ. ಯಾರು SIT ತನಿಖೆಯನ್ನು ದಿಕ್ಕು ತಪ್ಪಿಸಲು ಹೊಟ್ಟಿದ್ದಾರೆ, SIT ತನಿಖೆಯನ್ನು ನೀವು ನಾವಿದ್ದೇವೆ, ಕೊಲೆಗಡಿಕರ ಪರವಾಗಿ ನಾವಿದ್ದೇವೆ ಅಂತ ಕೈ ಕಟ್ಕೊಂಡಲ್ಲಿ ಕಾಲಿಗೆ ಬಿದ್ದು ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಕೊಳ್ತಾರೆ. ಇವ್ರಿಗೆ ನಾವು ಹೇಳ್ತಿರೋದು, ನಾವಂತೂ ಬಯಸೋದಿಲ್ಲ. ಯಾವ ರಾಜಕಾರಣಿಗಳು, ಯಾವ ಶ್ರೀಮಂತರು, ಯಾವ ಧಾರ್ಮಿಕ ಮುಖಂಡರು ಆ ಕೊಲೆಗಡಿಕರಿಗೆ ಬೆಂಬಲಿಸ್ತಾರೆ, ನಿಮ್ಮನೆ ಮಕ್ಕಳು ಹಂಗಾಗಲಿ ಅಂತ ನಾವಂತೂ ಬಯಸೋದಿಲ್ಲ. ನಿಮ್ಮ ಅಕ್ಕ ತಂಗಿಯರು ಹಂಗಾಗಲಿ ಅಂತ ನಾವಂತೂ ಬಯಸೋದಿಲ್ಲ. ಈ ಕಾರಣಕ್ಕಾಗಿ ಈ ಹೋರಾಟ, ಮತ್ತೇನಿಲ್ಲ. ಈ ಕಾರಣಕ್ಕಾಗಿ ಈ ನಾವು ಹಾಕಿದ ದುಡ್ಡ, ಸಹಸ್ರಾರು ಕೋಟಿಯ ದುಡ್ಡ, ಈ ಹಣದಲ್ಲಿ ಆ ಧಾರ್ಮಿಕ ಕೇಂದ್ರಕ್ಕೆ ನಮ್ಮ ಸಹಸ್ರಾರು
ಕೋಟ್ಯಾಂತರ ರೂಪಾಯಿ ಹಣದಿಂದಾಗಿ ಮೊನ್ನೆ ನಡೆದಂಥ ಹೆಣ್ಮಕ್ಳು ಅತ್ಯಾಚಾರ ಆದರೆ ಹೆಣ್ಮಕ್ಳು ಕೈಲೇ ಬಯಸ್ತಾರೆ. ಏನು ದುರಂತ ಯಾವ ವ್ಯವಸ್ಥೆಯಲ್ಲಿ ದಲಿತ ಸಂಘಟನೆ ಯಾವಾಗಲೂ ಕಡಿಮೆ ಜನನೇ ಸ್ಟ್ರೈಕ್ ಮಾಡೋದು. ಯಾಕೆಂದರೆ ನಮಗೆ ಸಾಮಾಜಿಕ ಕಳಕಳಿ ಇದೆ. ಅವರಲ್ಲಿ ಅವ್ರಿಗೂ ಜೀವ ಇದೆ, ನಮಗೂ ಜೀವ ಇದೆ ಅಂತ ನಾವೆಲ್ಲರಿಗೂ ತಿಳ್ಕೊಳ್ಳೋ ಜನ. ನಾವು ದುಡ್ಡು ಕೊಟ್ಟು ಯಾರನ್ನೂ ಕರೆಸೋದಿಲ್ಲ. ಇಲ್ಲಿ ಮೊನ್ನೆ ಕಳೆದ 15 ದಿನ ಹಿಂದೆ ಇದೇ ಜಾಗದಲ್ಲಿ ಸಾವಿರಾರು ಜನ ಹೆಣ್ಮಕ್ಳು ಸೇರ್ಕೊಂಡಿದ್ರು. ಅವ್ರು ಯಾಕೆ ಬಂದರು ಅಂತ ಯಾರಿಗೂ ಗೊತ್ತಿಲ್ಲ. 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ತಲಾ 1,000 ರೂಪಾಯಿ ಖರ್ಚು ಮಹಿಳೆ ಕೊಟ್ಟಿದ್ದಾರೆ. ನಾವು ಒಂದು ಕಡೆ ಇಲ್ಲಿರ್ತಕ್ಕಂಥ ಕಾರ್ಮಿಕರು, ರೈತರು, ಮಹಿಳೆಯರ ಬಗ್ಗೆ ಮಾತಾಡ್ತಕ್ಕಂಥ ನಾವು, ಸ್ವಾಮಿ ಈ ದೇಶದಲ್ಲಿ ಕೆಲಸ ಇಲ್ಲ ಸ್ವಾಮಿ, ನಿರುದ್ಯೋಗ ಕಾಡ್ತಾ ಇದೆ, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಹೆಣ್ಮಕ್ಳಿಗೆ ಅತ್ಯಾಚಾರ ನಡೀತಿದೆ, ರಕ್ಷಣೆ ಇಲ್ಲ ಅಂತ ನಾವು ಬೀದಿನ ಒಂದು ಕಡೆ ಹೋರಾಟ ಮಾಡಿದರೆ ಎಷ್ಟು ಹಣದ ಅವಶ್ಯಕತೆ ಇದೆ ಅವರಿಗೆ. 1000 ರೂಪಾಯಿ ಕೊಟ್ಟದ ಕಾರಣಕ್ಕಾಗಿ ಬಂದು ಇಲ್ಲಿ ಅವ್ರು ಯಾರು ಕೊಲೆ ಮಾಡಿದನ್ನು ಪರವಾಗಿ ನಿಂತ್ಕೊಳ್ತಾರಂದ್ರೆ ವ್ಯವಸ್ಥೆ ಎಲ್ಲಿಗೆ ಹೋಗಿದೆ, ಯಾವ ಮಟ್ಟಕ್ಕೆ ಹೋಗಿದೆ? ಈ ಕಾರಣದಿಂದ ಆವತ್ತು 1 ಕೋಟಿ ಖರ್ಚು ಮಾಡಿ ತಲಾ 1,000 ರೂಪಾಯಿ ಕೊಟ್ಟು 1000 ಜನ ಕರ್ಕೊಂಡ್ಬಂದು ಮಹಿಳೆಯರಿಗೆ ಅತ್ಯಾಚಾರ ಅಂದರೆ ಮಹಿಳೆಯರ ಕೈಯಲ್ಲೇ ಬಯಸ್ತೀರಂದ್ರೆ ನಿಮ್ಗೆಂಥ ಕಿಡಿಗೇಡಿಗಳು ಇರ್ಬೋದು. ನಿಮ್ಗೆ ಹಣ ಎಷ್ಟು ಕ್ರೂರತನದಿಂದ ನಡೆಸ್ತಕ್ಕಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಯಾರು ಮಾತಾಡಿಲ್ಲ ಅಂತ ತಿಳ್ಕೊಬೇಡಿ. ಇಡೀ ರಾಜ್ಯಾದ್ಯಂತ ಇಡೀ ವಿಶ್ವದಾದ್ಯಂತ ಮಾತಾಡ್ತೆ ಈ ಸಮಸ್ಯೆಯನ್ನೆಲ್ಲ ಕ್ರಿಯೇಟ್ ಮಾಡಿದ್ರು ಅಂತ ಹೇಳ್ತಾರಲ್ಲ. ಕೆಲವು ಮಾಧ್ಯಮಗಳು ಎಲ್ಲರಿಗೂ ಗೌರವ ಇದೆ, ಕೆಲವು ಮಾಧ್ಯಮಕ್ಕೆ ಬೇಸರ ಇದೆ. ಇದು ಬುರುಡೆ ಸುದ್ದಿ ಇದು ಅಂತೇಳಿ ಅದ್ಯಾವುದೋ ಪವರ್ ಟಿವಿ ಮತ್ತು ಇನ್ನೊಂದು ಏಷ್ಯನ್ ನೆಟ್ ಅಂತಿದೆ. ಅದರಲ್ಲಿ ಯಾವಾಗಲೂ ಇದು ಬುರುಡೆ ಪ್ರಕರಣ. ನನ್ನ ಅನಿಸಿಕೆ ಅವ್ರ ತಾಯಿನೋ ಅವ್ರ ತಂಗಿನೋ ಅಕ್ಕನೋ ಅತ್ಯಾಚಾರಕ್ಕೆ ಒಳಪಟ್ಟಿದ್ರೆ ಅವನು ಸಂಪಾದಕೀಯ ಜಾಗದಲ್ಲಿ ಕೂತ್ಕೊಂಡು ಇದು ಬುರುಡೆ ಪ್ರಕರಣ, ಇಲ್ಲಿ ಬುರುಡೆ ಎಲ್ಲ ಸಿಗ್ತಾ ಇದೆ ಹೇಳ್ತಾನೆ. ಸ್ವಲ್ಪನಾರು ಮಾನ ಮರ್ಯಾದಿಲ್ಲ ಮೀಡಿಯಾ ಮುಖ್ಯಸ್ಥರಿಗೆ, ಸ್ವಲ್ಪನಾರು ಮಾನ ಮರ್ಯಾದೆ. ನನ್ನ ತಂಗಿಯಲ್ಲಿ ಸತ್ತೋಗಿಲ್ಲ, ಸ್ವಲ್ಪ ನಾನು ಮಾನ ಮರ್ಯಾದೆ ಅವನಿಗೆ ಮಾತಾಡ್ತಕ್ಕಂಥದ್ದು. ಮೀಡಿಯಾ ಇದೆ, ಈ ಕಾರಣಕ್ಕಾಗಿ ವ್ಯವಸ್ಥೆ ಬದಲಾಗಿದೆ. ನೀವು ಮೀಡಿಯಾದ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ ಕಾರಣಕ್ಕಾಗಿ ಇವತ್ತು ಸಾಮಾಜಿಕ ಜಾಲತಾಣದ ಸತ್ಯ ಬರ್ತಾ ಇದೆ. ಬಂದಿದ್ದು ಎಲ್ಲಿಂದ ಸ್ವಾಮಿ? ಸಾವಿರಾರು ಕೋಟಿ ಹಣದಿಂದ ಎಲ್ಲವನ್ನು ಮುಚ್ಚಾಕಿದ್ರು. ಕೇವಲ ಅನನ್ಯ ಭಟ್ ಅಲ್ಲ, ಕೇವಲ ವೇದಪ್ಪಲ್ಲಿ ಅಲ್ಲ, ಕೇವಲ ಸೌಜನ್ಯ ಅಲ್ಲ ಕೊಲೆ ಆಗಿರೋದಲ್ಲಿ. ಇನ್ನೂ ಕೆಲವರು ಹೇಳ್ತಾರೆ ಹೆಣ್ಣನ್ನೇ ನೋಡಿದವರು ಹೆಣ್ಣು ಮೇಲೆ ಗೌರವ ಇಲ್ದವ್ರು ಮಾತಾಡ್ತಾರೆ. ಅಲ್ಲಿ ಕೊಲೆನೇ ನಡೆದಿಲ್ಲ ಅಲ್ಲ. SIT ಇನ್ನೂ ತನಿಖೆ ಮಾಡ್ತಾ ಇದೆ. SIT ಇನ್ನೂ ಪೂರ್ಣ ಪ್ರಮಾಣದ ಅಲ್ಲಿ FSL ರಿಪೋರ್ಟ್ ಬಂದಿಲ್ಲ. ಅಲ್ಲಿ ಅವನು ಏನು ಆ ವರದಿನೇ ಇನ್ನೂ ಬಂದಿಲ್ಲ. ಯಾರು ಏನು ಸತ್ಯ ಯಾರು ಸತ್ತಿದೆ, ಪ್ರಾಣಿ ಸತ್ತಿದೆಯಾ, ಮನುಷ್ಯ ಸತ್ಯನಾ, ಅಥವಾ ಯಾರು ಕೊಲೆ ಮಾಡಿ ಇನ್ನೂ ಸಂಪೂರ್ಣನೇ ಆಗಿಲ್ಲ. ಆಗಲೇ ಈ BJPಲಿ ಇರ್ತಕ್ಕಂಥ ಕಿಡಿಗೇಡಿಗಳು, ದುರಂತ ಓಟ್ ಹಾಕಿ ಗೆಲ್ಲಿಸಿದಂಥ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕಿಡಿಗೇಡಿಗಳು ಏನೂ ಆಗಿಲ್ಲ, ನಿಮ್ಮೊಂದಿಗೆ ನಾವಿದ್ದೇವೆ. ಈಗ ಹಾಲಿ ಇರ್ತಕ್ಕಂಥ ಸರ್ಕಾರದ ಒಬ್ಬರು ಉಪಮುಖ್ಯಮಂತ್ರಿ ಹೇಳ್ತಾರೆ ನಿಮ್ಮ ಜೊತೆ 100 ಜನ DK ಶಿವಕುಮಾರ್ ಇದೆ. ಯಾರ ಜೊತೆ ಇರಬೇಕಾಯ್ತು ಇವರು? ಸೌಜನ್ಯ ಮನೆ ಪರವಾಗಿರ್ಬೇಕಾಯ್ತಾ ಅಥವಾ ಅತ್ಯಾಚಾರ ಮಾಡಿದಂಥ ಕುಟುಂಬದ ಪರವಾಗಿ? ನಾವು ಅರ್ಥ ಮಾಡ್ಕೋಬೇಕು. ಸಾಮಾನ್ಯ ಜನ ಕೇವಲ ಓಟ್ ಹಾಕಿ ಮನೇಲಿ ಕೂರೋದಲ್ಲ, ಕೇವಲ ಓಟ್ ಹಾಕಿ ಮನೇಲಿ ಕೂತ್ರೆ ಈ ರೀತಿ ವ್ಯವಸ್ಥೆ ಕ್ರಿಯೇಟ್ ಆಗ್ತವೆ. JCB ಪಕ್ಷಗಳು ಇಲ್ಲಿರ್ತಕ್ಕಂಥ ಧರ್ಮಸ್ಥಳದ ವಿಚಾರವನ್ನ ತನ್ನ ರಾಜಕೀಯ ಬೇಳೆ ಬೆಳೆಸ್ಕೊಳ್ಳೋಕ್ಕೋಸ್ಕರ, ತನ್ನ ರಾಜಕೀಯ ಬೇಳೆ ಬೇಯಿಸ್ಕೊಂಡು ಹಣ ಮಾಡಲಿಕ್ಕೋಸ್ಕರ ಇವರು ಈ JDS, ಕಾಂಗ್ರೆಸ್, BJP ಪಕ್ಷ ಇದೆ. ಮತ್ತು ಇವು ಸಾಮಾನ್ಯ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಪಕ್ಷನೇ ಅಲ್ಲ. ಇದು ಇಷ್ಟೊಂದು ನ್ಯಾಯ ಸಿಗೋದು ಅನನ್ಯ ಬಟ್ಟಿ ನ್ಯಾಯ ಸಿಗಬೇಕಾಗಿತ್ತಾಗಿದ್ರೆ 12 ವರ್ಷಗಳಿಂದ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಸಿಕ್ಕಿಲ್ಲ. ಯಾರು ಮಾಡಿದ್ರು ಹೋರಾಟನ? ಯಾರು ಮಾಡಿದ್ರೆ? ತಿಮ್ಮೇರೋಡಿ ಏನು ನಮ್ಮ ಅಥವಾ ದಲಿತ ಸಂಘಟನೆಯಿದ್ದವರ? ಅವರು ಹಿಂದೂ ಸಂಘಟನೆಯಿದ್ದವರು. ಅಲ್ಲಿ ಈ ಯಾರು ಗಿರೀಶ್ ಮಟ್ಟಣ್ಣವರು ಅವರೇನು ನಮ್ಮ ದಲಿತ ಸಂಘಟನೆಯಿದ್ದವರ? ಅವರು ಕೂಡ BJPಯ ಒಂದು ಭಾಗವಾಗಿ ಕೆಲಸ ಮಾಡ್ತಕ್ಕಂಥವ್ರು, RSS ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಯಾರು ಕೊಲೆ ಮಾಡ್ತಿದ್ರಾಗ? ಜನರು ಯಾಕೆ ಈ ಹೋರಾಟದಲ್ಲಿ ಸಂಪೂರ್ಣವಾಗಿಲ್ಲ ಅಂದರೆ ನಾವು ನೋಡ್ಬೋದು, ಗಮನಿಸ್ಬೋದು. ಜನರು ಬಡತನದಿಂದ, ನಿರುದ್ಯೋಗದಿಂದ ಅವರವರ ಕೆಲಸದೊಳಗೆ, ಅವರವರ ಕಷ್ಟದೊಳಗಿದ್ದಾರೆ. ದುರಂತ ಚುನಾವಣೆ ಬಂದಾಗ ಈ ಕಳ್ಳರಿಗೆ ನಾವು ಓಟ್ ಹಾಕಿ ಗೆಲ್ತಕ್ಕಂಥ ಪ್ರತಿನಿಧಿ. ಓಟನ್ನ ಯಾರಿಗೆ ಹಾಕ್ತಿದ್ದೀವಿ ಅನ್ನೋ ಅರಿವು ಬೇಕಾಗಿದೆ ನಮಗೆ. ನಮಗೆ ಕಾಂಗ್ರೆಸ್, JDS ಅಥವಾ BJP ಇಂಪಾರ್ಟೆಂಟ್ ಅಲ್ಲ. ಈ ದೇಶದಲ್ಲಿ ಪ್ರತಿ ಸೆಕೆಂಡಿಗೆ ಮಹಿಳೆಯರಿಗೆ ಅತ್ಯಾಚಾರ ಆಗ್ತಿದೆ. ಪ್ರತಿ ಸೆಕೆಂಡಿಗೆ ಮಹಿಳೆಯರ ಅತ್ಯಾಚಾರ ಆಗ್ತಿದೆ. ಯಾಕೆ? ಮತ್ತೆ 40,000ಕ್ಕೂ ಹೆಚ್ಚು ಮಹಿಳಾ ಸಂಘಗಳು ಮಾತಾಡ್ತಾ ಇಲ್ಲ. ಇಲ್ಲಿ ಮಹಿಳಾ ಸಂಘಗಳಿಗೆ ಹಂಗೆ ಏನು ಕೊಟ್ಟು ತಲೆಗೆ ಬುದ್ಧಿ ಕೊಡಬೇಕಾಯ್ತು, ಕೈ ಕಾಸು ಕೊಟ್ಟು
ಸರ್ಕಾರ ಅಲ್ಲ, ಸಂಘಟನೆ ಕಾಸು ಕೊಟ್ಟರು. ಬರೀ ಆಧಾರ್ ಕಾರ್ಡ್ ತಂದ್ರೆ ಸಾಕು 5,000, 10,000, 20,000, 1 ಲಕ್ಷ ತನಕ ಸಾಲ ಕೊಡ್ತಾರೆ. ದೇಶದಲ್ಲಿ ಏನು ನಡೀತಿದೆ, ಯಾರನ್ನು ರೇಪ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಮಹಿಳೆಯರಿಗೆ. ಪಾಪ ಅವರಿಗೆ ಅಷ್ಟೊಂದು ಶಿಕ್ಷಣ ಇಲ್ಲ. ಈ ಕಾರಣಕ್ಕಾಗಿ ಮಹಿಳೆಯರು ಅವರಿಗೆ ಜೈನ ಪರಿಸ್ಥಿತಿ ಬಂದಿದೆ. ಪ್ರಜ್ಞಾವಂತರಾದ ನಾವುಗಳು ರೋಡಲ್ಲಿ ನಿಂತು ನಾವು ಮಾತಾಡಬೇಕಾಗಿದೆ. ವಿಧಿ ಇಲ್ಲ ಅಂದರೆ ಇವ್ರು ಯಾರ್ಯಾರನ್ನ ಯಾವಾಗ ಎಲ್ಲೆಲ್ಲಿ ರೇಪ್ ಮಾಡ್ತಾರೆ ಹೇಳೋಕ್ಕಾಗಲ್ಲ. ಈ ರೇಪಿಸ್ಟ್ಗಳನ್ನ ಬೆಳೆಸ್ತಕ್ಕಂಥ BJP ಮತ್ತು ಕಾಂಗ್ರೆಸ್ನ ಮುಖಂಡರು ಈ ದೇಶದಲ್ಲಿ ಅತ್ಯಾಚಾರ ಆಗಬಾರ್ದು ಅನ್ನೋದಾಗಿರೋ ಆ ಥರದ ಮನಸ್ಥಿತಿನ ಯಾರು ಇಟ್ಕೊಂಡಿದ್ರೆ ಸಂಪೂರ್ಣವಾಗಿ ಅವ್ರ ಕೆಲಸವನ್ನು ಬಿಟ್ಟು ಈ ಧರ್ಮಸ್ಥಳದಲ್ಲಿ ನಡೆದಂಥ ಅತ್ಯಾಚಾರ ಕ್ರೂರಿಗಳಿಗೆ, ಕಿಡಿಗೇಡಿಗಳಿಗೆ ಗಲ್ಲು ಶಿಕ್ಷೆ ಆಗತಕ್ಕ ಹೋರಾಟ ಮಾಡಬೇಕು. ಗಲ್ಲು ಶಿಕ್ಷೆ ಆಗತಕ್ಕ ಹೋರಾಟ ಮಾಡಬೇಕಾಗಿದೆ. ಆ ಜವಾಬ್ದಾರಿಯಿಂದ ಎಲ್ಲಿ ಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಜನಪರ ಸಂಘಟನೆಗಳು ಬೀದಿಗಿಳಿದಿದ್ವ ಇಲ್ಲಿವರೆಗೂ? ಸರ್ಕಾರದ ಮೇಲೆ ನಂಬಿಕೆ ಐತಿ. ಈ ಸರ್ಕಾರ ಏನಾದ್ರು ಸ್ವಲ್ಪ ಜನರಿಗೆ ನ್ಯಾಯ ಕೊಡ್ತದೆ, ಈ ಸರ್ಕಾರ ಅಲ್ಲಿ ಸತ್ತಂಥ ಕುಟುಂಬಕ್ಕೆ ನ್ಯಾಯ ಕೊಡ್ತದೆ ಅಂತೇಳಿ ನಂಬಿದ್ದು. ಆದರೆ ಸರ್ಕಾರ ಮಾಡೋದೇನು? ಈ ಸರ್ಕಾರ ಯಾರು ಅವ್ರು ಅರೆಸ್ಟ್ ಮಾಡಂಗೇ ಇಲ್ಲ. ಇಲ್ಲಿ ತರಕಾರಿ ಮಾರೋನು ಬಂದರೆ ಇಲ್ಲೆಲ್ಲ ಒಂದ್ಮೇಲೆ ಯಾರು ಬೈಕ್ನ ನುಗ್ಗಿದ್ರೆ ಅಥವಾ ಬೀಡಿ ಸೇರ್ಕೊಂಡು ಎಲ್ಲರ ಬಸ್ ಸ್ಟ್ಯಾಂಡ್ ತಿರುಗಾಡಿದ್ರೆ ಒಳಗೆ ಹಾಕೊಂಡು ಜೀಪ್ ಇತ್ತು ಕುತ್ತಿಗೆ ಬೇರೆ ಕೈ ಹಾಕೋದು. ರೇಪ್ ಮಾಡಿದವ್ರಿಗೆ ಅವ್ರು ಏನೂ ಮಾಡಂಗಿಲ್ಲ, ಕೂರ್ಸೋದು ಅಷ್ಟೇ. ಹಂಗಾರೆ ಇಡೀ ಗಂಡಸರೆಲ್ಲ ನಿಮ್ಮ ಮುಂದೆ ಯಾಕೆ ಕೆಲಸ ಮಾಡೋಣ? ನಾವು ಅದೇ ಥರ ಮಾಡಿಬಿಡೋದಾ? ಯಾಕಂದ್ರೆ ಹೆಂಗಸರು ಬೇಡ ಆ ಕಡೆಗೆ ಸಪೋರ್ಟ್ ಇದ್ದಾರೆ, ಕೆಲವು ಹೆಣ್ಣು ಮಕ್ಕಳೆಲ್ಲ ಆ ಕಡೆಗೆ ಸಪೋರ್ಟ್ ಇದ್ದಾರೆ. ಈಗ ಡಿವೈಡ್ ಮಾಡಬಿಡೋದು ನಾವು. ಈಗ ಜನಪರವಾಗಿರ್ತಕ್ಕಂಥವ್ರನ್ನ ಬಿಟ್ಟು ಆ ಕಡೆಗೆ ಇದ್ದವ್ರಿಗೆಲ್ಲ ಒಂದು ಸ್ವಲ್ಪ ಏನಾರು ಅವ್ರಿಗೆ ಮಾತಲ್ಲಿ ಉತ್ತರ ಕೊಡೋದ, ಬೇರೆ ಥರ ಉತ್ತರ ಕೊಡೋದ. ಈ ರೀತಿ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಈ ವ್ಯವಸ್ಥೆಯನ್ನು ನಾವು ದಕ್ಷಿಣ ಕನ್ನಡದ ಭಾಗದಲ್ಲಿ ನಾವು ಘಟ್ಟದವರು ಕರಾವಳಿಗೆ ಇದ್ದಂಥ ಸಂಪರ್ಕ ಇದ್ದಂಥ ನಾವು ಮಾತಾಡಲಿಲ್ಲ ಅಂದರೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಇಲ್ಲೊಬ್ಬ ಮಾಜಿ ಮಂತ್ರಿ ಹೇಳ್ತಾನೆ ಅವ್ರು ಏನೂ ತಪ್ಪು ಮಾಡಿಲ್ಲ ಅಂತ ಹೇಳಿ. ಯಾಕಂದ್ರೆ ಅವ್ನಿಗೆ ಹೆಣ್ಣು ಹೆಸರು ಗೊತ್ತಾಗಲ್ಲ. ಅವನಿಗೆ 2 ಗಂಡು ಮಕ್ಕಳೇ, ಅವನು ತಾಯಿನಾರೇ ಹೆಣ್ಣು ತಿಳ್ಕೊಳ್ಳಿಲ್ಲ. ಮಾಜಿ ಮಿನಿಸ್ಟ್ರಿ, ಈಗ ಹಾಲಿ MLC, ಈಗ ಆತ ಹೇಳ್ತಾನೆ ಅವ್ರದ್ದೇನೂ ತಪ್ಪಿಲ್ಲ, ಮತ್ತು SIT ತನಿಖೆ ಆಗದೆ ಬೇಡ, ಬಿಟ್ಟೇ ಬಿಡೋಣ, ಕೈ ಬಿಟ್ಬಿಡೋಣ. ಆಗಲ್ಲ, ಏನೂ ಮಾಡಿಲ್ಲ ಅಂತ ಇವನೇ ಹೇಳ್ತಾನಲ್ಲ. ಇನ್ನೂ ತನಿಖೆ ಆಗಬೇಕಾಗಿದೆ. ಇನ್ನೂ ಭೀಮಲ್ಲಿ ಕೆಲವು ಉತ್ತರವನ್ನು ಕೊಡ್ತಾನೆ. ಇನ್ನೂ ತಲೆ ಬುಡುಗೆಲ್ಲ ಇಡೀ ದೇಹಗಳು ಸಿಕ್ಕಿದಾವೆ. ಇನ್ನೂ ಸಾಕ್ಷಿ ಹೇಳೋರು ಬರ್ತಾ ಇದ್ದಾರೆ. ಅಲ್ಲ ರೀ, ಒಂದು ಚೂರರ ಕಾಮನ್ ಸೆನ್ಸ್ ಬೇಕ್ರಿ. ಒಂದು ಹೆಣ್ಮಗಳನ್ನು ಅತ್ಯಾಚಾರ ಮಾಡೋದಂದಲೇ ಮಣ್ಣು ಹಾಕ್ತಾರಂದ್ರೆ, ಅವಳ ಬಾಯಿಗೆ ನವರಂಧ್ರಗಳಿಗೆ ಮಣ್ಣು ಹಾಕ್ತಾರಂದ್ರೆ ನೀವು ಎಷ್ಟು ಕೇಳಿಗಳು ಇವರು ತಿರುಗೇಳಿ ಮನುಷ್ಯರಾಗಿ ಬದುಕಕ್ಕೆ ನಾಯಕಿಲ್ಲ. ಮತ್ತು ಇವ್ರಿಗೆ ಬೆಂಬಲಿಸುವಂಥ SP, ಇವ್ರಿಗೆ ಬೆಂಬಲಿಸುವಂಥ DC, ಇವ್ರಿಗೆ ಬೆಂಬಲ ನೀಡ್ತಕ್ಕಂಥ ಈ ರಾಜ್ಯದ ಗೃಹ ಮಂತ್ರಿ, ಈ ರಾಜ್ಯದ ಮುಖ್ಯಮಂತ್ರಿ, ಜನಪರವಾಗಿ ನಾನು ಇದ್ದೀನಿ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿ ಏನು ಮಾಡ್ತಾರೆ? ಬೇರೆ ಟೈಮಲ್ಲಿ ಏನು ಮಾಡ್ತೀವಿ? ಈಗ ಮಾತಾಡಬೇಕಾಗಿತ್ತು. ಸೌಜನ್ಯ ಮಾತಾಡ್ತೇಳೆ, ಸೌಜನ್ಯ ಸತ್ತೋಗಿ ಮಾತಾಡ್ತೇಳೆ. ಸ್ವಾಮಿ, ನೀವು ಜೀವ ಇದ್ದಾರೆ ಯಾಕೆ ಮಾತಾಡ್ತಿಲ್ಲ? ಇಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ದಿನ ಪಾರ್ಟಿ ಮಾಡ್ಕೊಂಡು ಹೆಂಡ ಕುಡ್ಕೊಂಡು ಮಹಿಳೆಯರ ಮೇಲೆ ಬರೀ ಕೇವಲ ಭಾಷಣದಲ್ಲಿ ಮಾತಾಡಿಕೊಂಡು ನ್ಯಾಯ ಕೊಡ್ತಿಲ್ಲ ಅಂದರೆ ಸಾಧ್ಯನೇ ಇಲ್ಲ. ಒಳ್ಳೆ ಸಮಾಜ ಸಾಧ್ಯ ಇಲ್ಲ. ಇವರು ಬಸವಣ್ಣನ ಬಗ್ಗೆ ಮಾತಾಡ್ಲಿಕ್ಕೆ ಅರ್ಹರೇ ಅಲ್ಲ, ಇವರು ಅಂಬೇಡ್ಕರ್ ಬಗ್ಗೆ ಮಾತಾಡ್ಲಿಕ್ಕೆ ಅರ್ಹರೇ ಅಲ್ಲ. ಇವರು ಈ ದೇಶದ ಜ್ಯೋತಿ ಬಾಬುಲೆ, ನಾರಾಯಣ ಗುರು, ಪೆರಿಯಾರ್ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ಇಲ್ಲ ಈ ನಾಲ್ಕು ಮಂತ್ರಿಗಳಿಗೆ. ಈ ಕಾರಣದಿಂದ ನಾವು ಇಲ್ಲಿಂದ ನಾಳೆ ಬರುವಂಥ ಬೆಂಗಳೂರಿಂದ ಬರ್ತಕ್ಕಂಥ ಎಲ್ಲ ಮೆರವಣಿಗೆ ಚಳವಳಿಗೆ ನಮ್ಮ ಸಂಘಟನೆ ಉಳಿದಂಥ ಎಲ್ಲ ಸಂಘಟನೆಗಳು ಭಾಗಿಯಾಗ್ತೀವಿ. ನಾವು ಬೆಂಬಲ ಕೊಡ್ತೇವೆ. ಸೌಜನ್ಯ ಒಟ್ಟಿಗೆ, ವೇದವಲ್ಲಿ ಒಟ್ಟಿಗೆ, ಅಲ್ಲಿ ಇರ್ತಕ್ಕ ಪದ್ಮಲತಾ ಜೊತೆಗೆ ನಾವಿದ್ದೇವೆ. ಆ ಕುಟುಂಬದಲ್ಲಿ ಯಾರ್ಯಾರು ಕಣ್ಣೀರಲ್ಲಿ ಕೈ ತೊಳೆದರೆ ಅವರಿಗೆಲ್ಲ ಗಲ್ಲಿಗೆ ಏರ್ಸೋವರೆಗೂ ಆ ಹೋರಾಟ ನಾವೆಲ್ಲ ಭಾಗಿಯಾಗ್ತೀವಿ. ಇಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ತ ಜನ, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಗೌರವಿಸ್ತಕ್ಕಂಥ ಜನ, ಇಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಗೌರವಿಸ್ತಕ್ಕಂಥ ಜನ, ನೀವು ಪರೋಕ್ಷವಾಗಿ ಮತ್ತು ನೀವು ಎದುರಾಬರಾಗಿ ನೀವು ಜೊತೆಯಲ್ಲಿದ್ದು ನೀವು ಹೋರಾಟಕ್ಕೆ ಬೆಂಬಲ ಕೊಡ್ತಾ ಅವರನ್ನು ನ್ಯಾಯ ಸಿಗುವವರೆಗೂ ನಿಮ್ಮ ಜವಾಬ್ದಾರಿ ಏನಿದೆ ಹೋರಾಟದಂತೆ ಹೇಳ್ತಾ, ಈ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳ ಒಕ್ಕೂಟ ನಾವು ಪ್ರತಿಭಟನೆ ಮಾಡಲೇಬೇಕು. ಅವ್ರ ಜೊತೆ ನಾವಿದ್ದೀವಿ ಅಂತ ಹೇಳಲೇಬೇಕು. ಜನರನ್ನ ಎಚ್ಚರಿಸಬೇಕು. ಸತ್ಯ ಹೇಳಬೇಕು ಅನ್ನೋ ಕಾರಣಕ್ಕಾಗಿ, ಸತ್ಯವನ್ನು ಹೇಳಬೇಕನ್ನೋ ಕಾರಣಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ತಿದ್ದೇವೆ. ಮೀಡಿಯಾದವರಿಗೆ ಇವತ್ತು ದುಡ್ಡು ಆಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಸಾಮಾಜಿಕ ಜಾಲತಾಣದ ಸತ್ಯವನ್ನು ಮಾತಾಡಿದ್ರೆ ಅವ್ರ ಮೇಲೆ ಅಲ್ಲಿರ್ತಕ್ಕಂಥ ಗುಂಡಾಗಳು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಾಳೆ ಬರ್ತಾಯಿದ್ರೆ 5,000 ಜನ, ನಾಳೆ ಸೌಜನ್ಯರ ಮನೆಗೆ 5,000 ಜನ ಇಡೀ ರಾಜ್ಯದಿಂದ ಬರ್ತಾರೆ. ಅದೆಷ್ಟು ಗುಂಡಾಗಳನ್ನ ಕರ್ತೀರಾ? ಅಲ್ಲಿ ಅತ್ಯಾಚಾರಿಗಳು ಗುಂಪು ಏನಿದೆ, ಅಲ್ಲಿ ಧರ್ಮಸ್ಥಳದ ಅತ್ಯಾಚಾರಿಗೆ ಪರವಿರೋ ಗುಂಪು ಏನಿದೆ, ನಾಳೆ ಅಲ್ಲಿ ಭೇಟಿಯಾಗ. ಅದೆಷ್ಟು ನಿಮಗೆ ತಾಕತ್ತಿದೆ ಅಂತ ನಾಳೆ ತೋರಿಸಿ. ಅಲ್ಲಿ
ಕರ್ನಾಟಕ ಜನ ಸುಮ್ಮನೆ ಇಲ್ಲ, ಸತ್ಯವನ್ನು ಮಾತಾಡ್ತಾರೆ, ಸತ್ಯ ಪರ ನಿಲ್ತಾರೆ. ಸೌಜನ್ಯ ಯಾರ ಮಗಳು? ಸೌಜನ್ಯ ನಮ್ಮ ಮಗಳು. ಅನನ್ಯ ಭಟ್ ಯಾರು? ನಮ್ಮ ಮಗಳು. ಪದ್ಮಲತಾ ಯಾರು? ನಮ್ಮ ಮಗಳು. ವೇದವಲ್ಲಿ ಯಾರು? ನಮ್ಮ ಮಗಳು. ಹಾಗಿದ್ಮೇಲೆ ನಮ್ಮ ಮಗಳ ಮೇಲೆ ಅತ್ಯಾಚಾರ ಆಗಿ ಕೊಲೆ ಆಗಿದೆ ಅಂದರೆ ನಾವು ಬಿರಿಯಾನಿ ಊಟ ಮಾಡಿಕೊಂಡು ಪಾಯಸ ತಿನ್ಕೊಂಡು ಮನೇಲಿ ಕೂರಕ್ಕಾಗುತ್ತಾ? ನಾವು ಯಾವತ್ತೂ ಕೂಡ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ನಾವು ಮಾತಾಡಲಿಲ್ಲ. ಅದು ಕುಡುಂಬ ಗ್ರಾಮದಲ್ಲಿ ಧರ್ಮಸ್ಥಳದ ದೇವಸ್ಥಾನವೂ ಇದೆ. ಅದೇ ರೀತಿ ಇಂಥ ಅತ್ಯಾಚಾರಿಗಳು ಇದ್ದಾರೆ. ಈ ಅತ್ಯಾಚಾರಿಗಳು ಕಾಯ್ತಾ ಇರ್ತಾರೆ. ಅಲ್ಲಿ ಯಾವ ಹೆಣ್ಣು ಮಕ್ಕಳು ಇವತ್ತು ನಮ್ಮ ಬಲಿ ತಗೊಳ್ಬಹುದು ಅನ್ನುವ ಕಾರಣಕ್ಕೆ ಇವತ್ತು ತನಿಖೆ ಆಗಬಾರ್ದು ಅಂತ ಹೇಳುವಂಥವರು, ಹಾಗಿದ್ದರೆ ನೀವು ಅದರಲ್ಲಿ ಭಾಗಿಯಾಗಿದ್ದೀರಿ ಅನ್ನೋ ಅನುಮಾನ ನಮಗೆ ಬರ್ತಾ ಇದೆ. ಇವತ್ತು ಆ ಕ್ಷೇತ್ರದ ಮುಖಂಡರು ಹೇಳಬೇಕಾಗಿತ್ತು, ಇದು SIT ತನಿಖೆ ಆಗಲೇಬೇಕು ಅಂತ. ಅದೇ ರೀತಿ ಈಗಾಗಲೇ ಹೇಳಿದ ಹಾಗೆ CT ರವಿಯವರು ಹೇಳ್ತಾರೆ ಅಲ್ಲಿ ಏನೂ ಆಗಿಲ್ಲ. ಮತ್ತೇನಾಯಿತು ಅಲ್ಲಿ? ಮತ್ತೆ ಯಾರು ಅತ್ಯಾಚಾರ ಮಾಡಿದ್ದಾರೆ? ನೀವು ಹೋಗಿ ಮಾಡಿದ್ದೀರಾ? ಮತ್ತು ಬೇರೆ ಯಾರು ಮಾಡಿದ್ದಾರೆ? ಅದು ನಮಗೆ ಹೇಳಿ. ನಮಗೆ ಹೇಳಬೇಕು ನೀವು ಅಲ್ಲಿ ಯಾರು ಮಾಡಿದ್ದಾರೆ ಅಂತ. ಯಾರು ಮಾಡಿದ್ದಾರೆ ಅನ್ನೋದನ್ನ ತೋರಿಸಿ. ಅಲ್ಲಿ ಏನು ಹಾಗೇ ಇಲ್ಲ ಅಂದರೆ ಅಲ್ಲಿ ಏನಾಯಿತು? ಮತ್ತೆ ಎಲ್ಲಿ ಹೋದ್ಲ ಹುಡುಗಿ? ಪದ್ಮನಾಭ ಏನಾದ್ಲು? ಅನನ್ಯ ಭಟ್ ಏನಾದ್ಲು? ಸೌಜನ್ಯ ಏನಾದ್ಲು? ಯಾರು ಅವ್ರನ್ನ ಕೊಲೆ ಮಾಡಿದ್ದಾರೆ? ಅವ್ರನ್ನ ಒಂದು ಒಳಗಾಕಿ ಅಂತ ನೀವು ಹೇಳಬೇಕು. ನೀವು ಅಧಿಕಾರದಲ್ಲಿದ್ದೀರಿ, ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ, ನಿಮಗೆ ಅದು ಹೇಳೋಕ್ಕಾಗಲ್ಲ. ಅವ್ರ ಪರವಾಗಿರ್ತೀವಿ. ಯಾಕೆ ಹಾಗೆ ನೋಡಿದರೆ ನೀವು ಕೂಡ ಭಾಗಿಯಾಗಿದ್ದೀರಿ ಅನ್ನುವ ಅನುಮಾನಗಳು ನಮಗೆ ಕಂಡು ಬರ್ತಾ ಇದೆ. ಇವತ್ತು ಅಲ್ಲಿ ನೀವು ಅದೆಲ್ಲ ಹೇಳ್ತೀರಲ್ಲ, ನಾರಾಯಣ ಮತ್ತು ಆನೆ ಮಾತ ಮತ್ತು ನಾರಾಯಣ ಮತ್ತು ಯಮುನಾ ಅವರ ಕೊಲೆ ಆಯ್ತಲ್ಲ, ಯಾಕೆ ಕೊಲೆ ಆಯಿತು? ಅವರ 9 ಗುಂಟೆ ಜಾಗದಲ್ಲಿ ಇವತ್ತು ಯಾರು ಹೋಟ್ಲಿದೆ? ಆ ಜಾಗ ಯಾರು ಇವರಿಗೆ ರಿಜಿಸ್ಟರ್ ಮಾಡಿಕೊಟ್ರು? ಅದೇ ರೀತಿ ಮೊನ್ನೆ ಅನೀಸ್ ಅನ್ನೋ ಒಬ್ಬ ಕೇರಳದಿಂದ ಮಾತಾಡಿದಲ್ಲ, ಅವನ 20 ಎಕರೆ ಭೂಮಿ ಯಾರ ಕೈಯಲ್ಲಿದೆ? ಯಾಕಂತ ಇವರಿಗೆ ಅವ್ರ ತಂದೆ ಮೂಡುಬಿದ್ರಲ್ಲಿ ಯಾವ ರೀತಿ ಆಕ್ಸಿಡೆಂಟ್ ಆಗಿ ಸತ್ರು, ಯಾಕೆ ತನಿಖೆ ಆಗಿಲ್ಲ? ಇವೆಲ್ಲವೂ ಆಗಬೇಕಲ್ಲ, ಅದನ್ನು ನಾವು ನೋಡಬೇಕಲ್ಲ. ನಾವು ಯಾರನ್ನು ಕೂಡ ನೀವೇ ಮಾಡಿದ್ದೀರಿ ಅಂತ ಹೇಳ್ತಾ ಇಲ್ಲ. ನೀವು ಇಲ್ಲ ಅಂತಿದ್ದೀರಲ್ಲ, ಅವ್ರನ್ನ ತೋರಿಸಿ. ನೀವಿಲ್ಲ ಅಂದರೆ ಯಾರು ಅಂತ ಬೇಕಲ್ಲ ನಮಗೆ. ಅದಿಲ್ಲದೆ ನೀವು ಹೇಳ್ತಾ ಇದ್ದೀರಲ್ಲ, ನಿಮ್ಮ ಮಕ್ಕಳು ಕೂಡ ರಸ್ತೆಯಲ್ಲಿ ಓಡಾಡಬೇಕು, ನಮ್ಮ ಮಕ್ಕಳು ಓಡಾಡಬೇಕು, ನಿಮ್ಮ ಮಕ್ಕಳು ಓಡಾಡಬೇಕು. ಹೆಣ್ಣು ಮಕ್ಕಳು ಓಡಾಡುವಂಥ ಸಂದರ್ಭದಲ್ಲಿ ಈ ರೀತಿ ಅತ್ಯಾಚಾರ ಆಗಿ ಕೊಲೆ ಮಾಡಿ ಅವರ ಮರ್ಮಕ್ಕೆ ಮಣ್ಣು ತುಂಬುವಂಥ ಕೆಲಸವನ್ನು ಮಾಡ್ತಾರೆ ಅಂದರೆ ಇಂಥವ್ರನ್ನ ಯಾವ ರೀತಿ ಗಲ್ಲಿಗೇರಿಸಬೇಕು ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಇವತ್ತು SIT ತನಿಖೆಯನ್ನು ಸ್ಥಗಿತಗೊಳಿಸಿದ್ದಾರೆ. ಯಾಕೆ? ತನಿಖೆ ಮಾಡಬೇಕಲ್ಲ. ಈಗಾಗಲೇ ಸಿಕ್ಕಿರುವಂತಹ ಮೂಳೆಗಳನ್ನು ಮತ್ತು ಕೆಲವು ಕಡೆ ಮೂಳೆ ಸಿಗದೇ ಇದ್ದರೆ ಅಲ್ಲಿಯ ಮಣ್ಣುಗಳನ್ನು FSL ಕಳಿಸ್ಕೊಟ್ಟಿದ್ದಾರೆ. ಆ ತನಿಖೆ ಬಂದ ಮೇಲೆ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಸರ್ಕಾರಕ್ಕೆ ಬಹು ದೊಡ್ಡ ಮಟ್ಟದಲ್ಲಿ ಎಲ್ಲ ಪ್ರಗತಿಪರರ ಸಾಹಿತಿಗಳ ಇಡೀ ರಾಜ್ಯದ ಮಾತ್ರ ಅಲ್ಲ, ಇಡೀ ಎಲ್ಲ ದೇಶದಿಂದಲೂ ಕೂಡ ಒತ್ತಡವನ್ನು ಹೇರಿದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು SIT ತನಿಖೆಯನ್ನು ಶುರು ಮಾಡಿದರು. ಆದರೆ ಏನು ಅವರಿಗೆ SIT ತನಿಖೆ ನಿಲ್ಲಿಸಿ ಅನ್ನೋ ಒತ್ತಡ ಇವತ್ತು ಕೂಡ ಸ್ಥಗಿತಗೊಳಿಸಿದ್ದೀವಿ. ಯಾಕೆ? ಸಿಕ್ಬಿಟ್ಟ? ಹಾಗಾದರೆ ಕೊಲೆಗಾರರು ಸಿಕ್ಕಿದ್ರೆ ತಂದು ತೋರಿಸಿ, ನಮ್ಮ ಮುಂದೆ ಕರ್ಕೊಂಬನ್ನಿ, ಅಥವಾ ಮೀಡಿಯಾಗಳ ಮೂಲಕ ತೋರಿಸಿ. ಯಾವುದೇ ರೀತಿಯ ಯೂಟ್ಯೂಬರ್ಗಳ ಮೇಲೆ ದಾಳಿ ಮಾಡ್ತಾರೆ, ಅವರು ಸತ್ಯವನ್ನು ಹೇಳ್ತಾರೆ ಅನ್ನೋ ಕಾರಣಕ್ಕೆ ಮೊನ್ನೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವ್ರು ಬರೀ ಯೂಟ್ಯೂಬರ್ ಮೇಲೆ ಮಾಡಿದಂಥ ಹಲ್ಲೆ ಅಲ್ಲ, ಇಡೀ ದೇಶದ ಜನರ ಮೇಲೆ ಮಾಡಿದಂಥ ಹಲ್ಲೆ. ಯಾಕಂದರೆ ಸತ್ಯವನ್ನು ಇಡೀ ದೇಶಕ್ಕೆ ಅವರು ಹೇಳುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವರನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತೀವಿ ಅಂದರೆ ಅದು ನಿಮ್ಮ ಕನಸಿನ ಮಾತು. ಇದು ಗೋಡೆ ಹೊಡೆದ ಚೆಂಡಿನಂತೆ ಪುಟಿದ ನಿಮ್ಮ ತಲೆಗೆ ಹೊಡಿತದೆ. ಖಂಡಿತವಾಗಿ ನೀವು ಯಾರು ಕೊಲೆಗಾರರು, ನೀವು ಕೊಲೆಗಾರರು ಸಿಗುವವರೆಗೂ ಕೂಡ ನಿರಂತರವಾದ ಹೋರಾಟ ನಡೆಯುತ್ತೆ. ಯಾಕಂದರೆ ಇವತ್ತು ಇಡೀ ದೇಶದ ಜನ ಎಚ್ಚೆತ್ತುಕೊಂಡಿದ್ದಾರೆ. ಬರೀ ಕರ್ನಾಟಕ ಜನ ಮಾತ್ರ ಅಲ್ಲ, ಇಡೀ ದೇಶದ ಜನ. ಮೊನ್ನೆ SIT ತನಿಖೆ ಮಾಡುವಂಥ ಪ್ರಣಬ್ ಮಹಾಂತಿ ಅವ್ರನ್ನ ಅಲ್ಲಿ ಪ್ರಧಾನಮಂತ್ರಿ ಯಾಕೆ ಕರೀತಾರೆ? ಅವ್ರನ್ನ ಯಾಕೆ ಕರಿಬೇಕು? ತನಿಖೆ ಮಾಡಿ ಅಂತ ಬೇಡಕ್ತಾನೆ. ನೀವು ಬನ್ನಿ ನಮ್ಮ ಹತ್ರ, ನಾನು ಹೇಳಿದಾಗ ಮಾಡುವಂಥಲ್ಲ. ಇವತ್ತು
ಯಾವುದೇ BJP ಅವರು ಒಂದು ಕಂಪ್ಲೇಂಟ್ ಕೊಡಬೇಕಾದ್ರೆ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗೋ ಅಗತ್ಯನೇ ಇಲ್ಲ. ಅವ್ರ ಮನೆಯಲ್ಲಿ ಇದ್ದ ಕೂಡಲೇ ಕೇಸ್ ರಿಜಿಸ್ಟರ್ ಆಗಿ ಕೆಲವು ಕಡೆ, ಎಲ್ಲ ಕಡೆ ಅಲ್ಲ, ಕೆಲವು ಕಡೆ ರಿಜಿಸ್ಟರ್ ಆಗಿಬಿಟ್ಟು ಅವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ. ಆದರೆ ಅದೇ ಜನರ ಪರವಾಗಿ ಒಂದು FIR ಮಾಡಿ ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೂರಿಸ್ಬಿಟ್ಟು ಸಂಜೆ FIR ಮಾಡಿ ಕಳಿಸ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಯಾಕಂದರೆ ಇಲ್ಲಿ ನಮ್ಮ SP ಸಾಹೇಬರು ಒಳ್ಳೆಯವರಿದ್ದಾರೆ. ಈಗಾಗಲೇ ಕಳಿಸದ ಒಂದು ಘಟನೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಅದ್ರ ಬಗ್ಗೆ ನಾವು ಹೇಳೋದಿಲ್ಲ. ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಒಳ್ಳೆಯ ಕೆಲಸವನ್ನು ಮಾಡುವವರು ಇದ್ದಾರೆ. ಆದರೆ ಅವರಿಗೆ ಗೊತ್ತಿಲ್ಲದೆ ಕಳ್ಳತನ ಮಾಡುವಂಥ ಕೆಲವು ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ಅದನ್ನು ಕೂಡ ನಾವು ಮುಂದೆ ಬಹಿರಂಗಪಡಿಸುವಂಥ ಕೆಲಸ ಮಾಡಲೇಬೇಕಾಗಿದೆ. ಯಾಕಂದರೆ ಸುಳ್ಳು ಕೇಸು ಮನೆಯಲ್ಲಿದ್ದರೂ ಕೂಡ ರಿಜಿಸ್ಟರ್ ಆಗುತ್ತೆ. ಸತ್ಯ ಬೆಳಗಿಂದ ಸಂಜೆವರೆಗೆ ಕಾದರೂ ಆ ಕೇಸ್ ರಿಜಿಸ್ಟರ್ ಆಗೋದಿಲ್ಲ. ಅದರ ಬಗ್ಗೆ ನಾವು ಕೂಡ ಇನ್ನು ದೊಡ್ಡ ಹೋರಾಟವನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಇವತ್ತು ಧರ್ಮಸ್ಥಳವ ಯಾವುದೇ ಧಾರ್ಮಿಕ ಸ್ಥಳದ ಮೇಲೆ, ಅಣ್ಣಪ್ಪ ಸ್ವಾಮಿ ಮೇಲೆ ಆಗಲಿ ಅಥವಾ ಮಂಜುನಾಥನ ಮೇಲೆ ಆಗಲಿ ಅಥವಾ ಅಲ್ಲಿ ಗೊಮಟೇಶ್ವರನ ಮೇಲೆ ಆಗಲಿ ನಾವು ಆರೋಪ ಮಾಡ್ತಾ ಇಲ್ಲ. ನಾವು ಆರೋಪ ಮಾಡ್ತಿರೋದು ಕೊಲೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅವರಿಗೆ ಕೂಡಲೇ ಶಿಕ್ಷೆ ಆಗಲೇಬೇಕು. ಆಗಲಿಲ್ಲ ಅಂದರೆ ಇಡೀ ರಾಜ್ಯ ಜನ ಮಾತ್ರ ಅಲ್ಲ, ಇಡೀ ದೇಶದ ಜನ ಹೊರಟು ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಹೇಳ್ತಾ, ಈ ದಟ್ಟರನ್ನ ಲಫಂಗರನ್ನ ನಾವು ಅಧಿಕಾರಕ್ಕೆ ಕೂರಿಸಿ ಇವತ್ತು ವ್ಯಥೆ ಪಡಬೇಕಾದಂಥ ಪರಿಸ್ಥಿತಿ ನಮಗೆ ಬಂದು ಒದಗಿದೆ. ನಾವೇನು ಕೇಳ್ತಾ ಇದ್ದೀವಿ? ಹಂಗೆ ಕಣ್ಣಿಗೆ ಕಟ್ಟೋ ಸತ್ಯ ನೋಡಿ. ನಾವೇನು ಕೇಳ್ತಾ ಇದ್ದೀವಿ? ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆಗಳಾಗಿದ್ದಾವೆ, 100 1000 ಅಂತ ಹೇಳಿದ್ದಾರೆ. ನಾವು ಹೇಳಿದ್ವಾ ಅಥವಾ ಸಂಘಟನೆ ಹೇಳಿದ್ವಾ? ಯಾರು ಹೇಳಿದ್ದು? ಯಾರೋ ಒಬ್ಬ ಬಂದ ನಾನೇ ಊಟ ಹಾಕಿದ್ದೀನಿ ಅಂತ 20 ವರ್ಷದ ಮೇಲೆ ಬಂದು ಹೇಳಿದ್ದಾನೆ. ಈಗ ಅದನ್ನ ಸರ್ಕಾರ ಆದವ್ರು ತನಿಖೆ ಮಾಡಬೇಕಾ ಬೇಡವಾ? ಈ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ, ಅವ್ರು ಏನು ಅನ್ಕೊಂಡ್ಬಿಟ್ಟಿರೋ ಅಂತಂದ್ರೆ, ಅದಕ್ಕೆ ನಾನು ದಡ್ರು ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಧರ್ಮಸ್ಥಳ ಅಂತಂದ್ರೆ ಅದೊಂದು ಊರು. ಇವ್ರೇನ್ ಅನ್ಕೊಂಡ್ಬಿಟ್ಟಿರೋ ಅಂತಂದ್ರೆ ಇಡೀ ಆ ದೇವಸ್ಥಾನನೇ ಧರ್ಮಸ್ಥಳ ಅನ್ಕೊಂಡ್ಬಿಟ್ಟಿದ್ದಾರೆ. ಧರ್ಮಸ್ಥಳಕ್ಕೂ ದೇವಸ್ಥಾನಕ್ಕೂ ಸಂಬಂಧ ಇಲ್ಲ. ಧರ್ಮಸ್ಥಳ ಅನ್ನೋ ಊರಲ್ಲಿ 100 ಅತ್ಯಾಚಾರ ಕೊಲೆಗಳು ನಡೆದಿದ್ದಾವೆ. ಅದನ್ನ ನಾನೇ ಊಟ ಹಾಕಿದ್ದೀನಿ ಅಂತ ತೋರ್ಸಕ್ಕೆ ಭೀಮಾನನೊಬ್ಬ ಬಂದಿದ್ದಾನೆ. ಅದು ದಿಕ್ಕು ತಪ್ಪಬಾರ್ದು, ಸರಿಯಾದ ರೀತಿಯಲ್ಲಿ ತನಿಖೆ ಆಗಲಿ ಅಂತ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಹೋರಾಟಗಳು ನಡೀತಾ ಇದ್ದಾವೆ. ಇದು ತಪ್ಪಾ? ಹಂಗಿದ್ರೆ ಸಾವೇ ಆಗಿಲ್ಲ, ಅಲ್ಲಿ ಅತ್ಯಾಚಾರವೇ ಆಗಿಲ್ಲ ಅಂತಂದ್ರೆ ಮತ್ತೆ ಸೌಜನ್ಯ ಹೆಂಗ್ ಸತ್ಲು ಅವನು ಬಾಡಿ. ಈಗ ಯಾವನೋ ಒಬ್ಬನ ಸಂತಾಸವನ್ನು ಹಿಡ್ಕೊಂಡು ಬಂದ್ರು, ಅವನು ಶಿಕ್ಷೆ ಅನುಭವಿಸಿ ಆಮೇಲೆ ಇವನು ಅಲ್ಲ ಅಂತಂದ್ರು. ಹಂಗಂತಲ್ಲಿ ಮಾಡಿದವನು ಯಾರು ಅನ್ನೋದಾದ್ರು ಬೇಕಲ್ವಾ? ಕನಿಷ್ಠ ನಿಮಗೊಂದು ಆ ಹೆಣ್ಮಕ್ಳ ಬಗ್ಗೆ ಕನಿಕರ ಅನ್ನೋದು ಇಲ್ವಾ? ನಮ್ಮನೆ ಹೆಣ್ಮಕ್ಳು ಅನ್ನೋ ಒಂದು ಕನಿಷ್ಠ ಕನಿಕರ ಇಲ್ವಾ ನಿಮ್ಗೆ? ಯಾರು ಹಾಳಾಗೋಗ್ಲಿ, ಯಾವನಿದಾನೋ ಇಲ್ವೋ ಬಿಟ್ಟು ಹೋಗ್ಲಿ, ಅಟ್ಲೀಸ್ಟ್ ಆ ಹೆಣ್ಮಗಳನ್ನ ಅನ್ಯಾಯ ಮಾಡಿದವನು ಯಾರೋ, ಅತ್ಯಾಚಾರ ಮಾಡಿದವನು ಯಾರೋ ಅನ್ನೋದಾರು ಕಂಡುಹಿಡಬೇಕಲ್ವಾ? ಇಷ್ಟು ನಿಮ್ಮ ತಲೆಗೆ ಹೊಡೆಯಲ್ವಾ? ಅದಕ್ಕೆ ನಾನು ಹೇಳಿದ್ದು, ದಡ್ಡ ನನ್ನ ಮಕ್ಕಳನ್ನ ಕೂರಿಸಿದೀವಿ ಅಲ್ಲಿ ಆಳ್ವಿಕೆ ಮಾಡ್ಲಿಕ್ಕೆ. ದಯವಿಟ್ಟು ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೋಬೇಕು. ಇವತ್ತು ಧರ್ಮಸ್ಥಳ, ನಾಳೆ ನಿಮ್ಮ ಮನೆ. ಪ್ರತಿ ಹೆಣ್ಣು ಮಕ್ಕಳಿಗೂ ಆತಂಕ ಕಾದಿದೆ. ಈ ದೇಶದಲ್ಲಿ ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಡಳಿತ ನಡೆಸ್ತಾ ಇಲ್ಲ. ಅವರ ಅನುಕೂಲಕ್ಕೆ ತಕ್ಕಂತೆ ಅವರ ದುಡ್ಡಿನ ಮತದಿಂದ, ಅಧಿಕಾರದ ಅಹಂಕಾರದಿಂದ ಇವತ್ತು ಅಧಿಕಾರ ನಡೆಸ್ತಾ ಇದ್ದಾರೆ. ಬಡ ಹೆಣ್ಣು ಮಕ್ಕಳಿಗೆ ನ್ಯಾಯ ಇಲ್ಲ, ಬಡ ಹೆಣ್ಣು ಮಕ್ಕಳ ಶೀಲಕ್ಕೆ ಬೆಲೆ ಇಲ್ಲ. ಇವತ್ತು ಯೋಚನೆ ಮಾಡಿ, ದೇಶದಲ್ಲಿ ಅತ್ಯಾಚಾರಗಳು ನಡೆದಿದ್ದಾವೆ ಅಂತೇಳಿ ದಾಖಲಾಗಿದ್ರು ಕೂಡ ಆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ಬೇಕಂತ MLCಗಳು MLAಗಳು ಹೆಣ್ಣು ಮಕ್ಕಳ ಪರವಾಗಿ ಅವ್ರಿಲ್ಲ. ಮುಂದೆ ನೀವು ಅವ್ರಿಗೆ ಓಟ್ ಹಾಕ್ಬೇಕಾ ಬೇಡ ಅಂತ ತೀರ್ಮಾನ ಮಾಡಿ. ನಾಳೆ ಮತ್ತೆ ನೀವು ಓಟ್ ಹಾಕಿರಿ, ನಿಮ್ಮ ಅತ್ಯಾಚಾರಕ್ಕೆ ನೀವೇ ಕಾರಣರಾಗ್ತೀರಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಕೇಳ್ತಾ ಇರೋದಿಷ್ಟೇ, ಸೌಜನ್ಯನ ಕೊಲೆ ಆಗಿ ಅವಳ ಮರ್ಮಾಂಗಕ್ಕೆ ಮಣ್ಣು ತುರ್ಚಿದ್ದಾರೆ. ಇದು ಎಂತ ಕೃತ್ಯ ಅಲ್ವಾ? ನಿಮ್ಮ ಕಣ್ಣಿಗೆ ಕಾಣಿಸಲ್ವಾ? ನಿಮಗೆ ಕರುಣೆ ಇಲ್ವಾ? ನಿಮಗೆ ಮನಸ್ತಾಗ್ತಿ ಅನ್ನೋದೇ ಇಲ್ವಾ? ನಿಮ್ಮ ಮನೇಲಿ ಹೆಣ್ಮಕ್ಳು ಇಲ್ವಾ? ನಿಮ್ಮ ಅಕ್ಕ ತಂಗಿಯರು ಇಲ್ವಾ? ಅಥವಾ ನೀವು ಹೆಣ್ಮಕ್ಳು ಒಟ್ಟಿಗೆ ಹುಟ್ಟ ಇಲ್ವಾ? ಅಥವಾ ಈ ಸಮಾಜದಲ್ಲಿ ನಿಮಗೆ ನ್ಯಾಯ ನೀತಿ ಧರ್ಮ ಬೇಕಾಗಿಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಯಾವನೇ ಬೋಳಿ ಮಕ್ಕಳಾದ್ರೂ ಕೂಡ ಈ ರೀತಿ ಹೇಳೋದಿಲ್ಲ. ಒಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಅವ್ನು ಯಾವನಾರ ಆಗಿರಲಿ, ನಿಜವಾದ ಯಾರು ಅತ್ಯಾಚಾರ ಮಾಡಿದಾನೆ ಅವನ್ನ ಕಂಡುಹಿಡಿಯೋಣ. ಇವಾಗ ಹೇಳ್ತಾ ಇದ್ದಾರೆ ಮೂಳೆ ಸಿಗ್ತಾ ಇಲ್ಲ, ಆ ಬುರುಡೆ ಸಿಗ್ತಾ ಇಲ್ಲ, SIT ತನಿಖೆ ಮಾಡ್ತಾ ಇದೆ, ಅವ್ನು ಅದು ತೋರಿಸ್ತಾ ಅಂತ. ಅದೇ ಯಾರೋ ಓಬಲ್ ರಾವ್ ಅಂತ ಮಾಬಲ್ ರಾವ್ ಅಂತ ಹೇಳ್ದ, ಇಲ್ಲೇ ನಾವು 16 ಎಳೆಗಳನ್ನ ಇಲ್ಲೇ ನಾನು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ, ಇಲ್ಲೇ ಉಳಿದಿದ್ದೀನಿ ಅಂತ. ಮತ್ತೆ ಹಂಗಾರೆ ಅವರು ಸಿಗ್ಬೇಕಿತ್ತಲ್ಲ, ಕಾನೂನುಬದ್ಧವಾಗಿ ಉಳಿದವರು ಮೂಳೆ ಸಿಗ್ಬೇಕಿತ್ತಲ್ಲ. ಏನಾದ್ರು ಹಂಗಾದ್ರೆ ಇಲ್ಲಿ ಏನೋ ಮೋಸ ನಡೀತಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಸರಿಯಾದ ತನಿಖೆ ಆಗಬೇಕು.
ಇಲ್ಲಿ ಸುಳ್ಳು ಮೋಸ ಎಲ್ಲ ನಡೀತಾ ಇದೆ. ಹಾಗಾಗಿ SIT ಕೂಡ ನಮಗೆ ನಂಬಿಕೆ ಇಲ್ಲ. ಯಾಕೆಂತಂದ್ರೆ ಈ ಕಡೆ ರಾಜ್ಯ ಸರ್ಕಾರದವರೇ SITನ ನೇಮಕ ಮಾಡಿರೋದು, ಈ ಕಡೆ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೇಳ್ತಿದ್ರೆ ನಾವು ನಿಮ್ಮ ಪರವಾಗಿದ್ದೀವಿ ಅಂತ. ಮಹಿಳೆಯರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇಂಥ ಲಫಂಗರಿಗೆ, ಕೊಲೆಗಡಕರಿಗೆ, ಅತ್ಯಾಚಾರಿಗಳಿಗೆ ದಯವಿಟ್ಟು ವೋಟ್ ಹಾಕಬೇಡಿ. ನಿಮ್ಮ ಅಂತ್ಯನ ನೀವೇ ಮಾಡ್ಕೊಳ್ತೀರಿ. ನೀವು ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣುವಂಗೆ ಮಾತಾಡ್ತಾ ಇದ್ದಾರೆ. ಕನಿಷ್ಠ ಒಂದು ಕರ್ಟಸಿಗೋಸ್ಕರನಾದ್ರೂ ನಾವು ಆ ಹೆಣ್ಮಗಳು ತನಿಖೆ ಆಗಲಿ ಅಂತ ಅವ್ರ ಬಾಯಿಂದ ಬಂದಿಲ್ಲ. ಅವ್ರಿಗೆ ಧರ್ಮ ಮುಖ್ಯ ಆಯ್ತಾ ವಿನಃ ಇಲ್ಲಿ ಹೆಣ್ಮಗಳ ಜೀವ, ಹೆಣ್ಮಗಳ ನೋವು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಆ ಕಾರಣದಿಂದ ಈ ಭಾಗದ ಎಲ್ಲ ಸೌಜನ್ಯವಾಗಿರ್ಬೋದು, ಎಲ್ಲ ಹೆಣ್ಮಕ್ಳ ಪರವಾಗಿ ಧ್ವನಿ ಎತ್ತತಕ್ಕಂಥ ಎಲ್ಲ ನಾಗರಿಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಇಂಥ ಲಫಾಂಗರಿಗೆ ಮುಂದಿನ ಚುನಾವಣೆಯಲ್ಲಿ ನೀವು ಬುದ್ಧಿ ಕಲಿಸ್ಬೇಕು, ಇಂಥವ್ರನ್ನ ಆರಿಸಿ ಕಳಿಸ್ಬಾರ್ದು ಅಂತ ಹೇಳ್ತಾ, ಪ್ರಾರಂಭದಲ್ಲಿ ಈ ಒಂದು ಏನು ಧರ್ಮಸ್ಥಳದಲ್ಲಿ SITಯ ತನಿಖೆಯನ್ನ ದಿಕ್ಕು ತಪ್ಪಿಸಲು ಹೊರಟಿರ್ತಕ್ಕಂತಹ BJP ಮತ್ತು ಕಾಂಗ್ರೆಸ್ಸಿನ MLAಗಳು, MLCಗಳು ಇವರುಗಳನ್ನ ಈ ಪಕ್ಷದಿಂದ ಒತ್ತುವರಿಸಿ ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಮೊದಲನೇದಾಗಿ ಇನ್ನೊಂದು ಹೇಳೋದಾದ್ರೆ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರೇ, ನಿಮ್ಮ ಒಂದು ನಿರ್ಧಾರಕ್ಕೆ ಸ್ವಾಗತಾರ್ಹ. SITಯನ್ನ ಧರ್ಮಸ್ಥಳದ ಈ ಕೊಲೆ ಮತ್ತು ಅತ್ಯಾಚಾರಗಳಿಗೆ ಸಂಬಂಧಪಟ್ಟಂತೆ ಇದೇ ದಲಿತ ಮುಖ್ಯಮಂತ್ರಿ ಒಬ್ಬರಿಗೆ ಕೊಟ್ಟಿದ್ರು, ಪರಮೇಶ್ವರ ಕೊಟ್ಟಿದ್ರು ಕೂಡ ಕೆಲಸ ಮಾಡ್ತಿರ್ಲಿಲ್ಲ. ಯಾವ SIT ವಿರುದ್ಧವಾಗಿ ಮಾತಾಡ್ತಾರೋ ಇದೇ DK ಶಿವಕುಮಾರ್ ಕೊಟ್ಟಿದ್ರು ಕೂಡ ಈ ಒಂದು SIT ರಚನೆ ಮಾಡ್ತಿರ್ಲಿಲ್ಲ. BJP ಅವರಂತೂ ಮೊದಲೇ ಮಾಡ್ತಿರ್ಲಿಲ್ಲ. ಹಾಗಾಗಿ ಅವರನ್ನ ಮನೇಲಿ ಕೂರಿಸಿರ್ತಕ್ಕಂಥದ್ದು. ನೀವು ಇಡೀ ಸರ್ಕಾರದಲ್ಲಿ ಒಂದು ಕೆಲಸ ಮಾಡಿರೋದು ಒಳ್ಳೆ ಕೆಲಸ ಅಂತಂದ್ರೆ ಅದು SIT ರಚನೆ. ಮತ್ತೇನು ಭಾರಿ ಅಪಂತ ಕೆಲಸ ಮಾಡಿರಂತ ನಿಮ್ಗೆ ಹೊಗಳ್ತಾ ಇಲ್ಲ. ದಲಿತರ ಭೂಮಿ ಕೊಟ್ಟಿಲ್ಲ, ದಲಿತರಿಗೆ ಮಶಾಣ ಕೊಟ್ಟಿಲ್ಲ, ದಲಿತರ ದುಡ್ಡನ್ನ ಸಾವಿರಾರು ಕೋಟಿ ರೂಪಾಯಿಯನ್ನ ಲೂಟಿ ಮಾಡತಕ್ಕಂಥ ಜಾಗದಲ್ಲಿ ಒಂದೇ ಅಪ್ಪಂತ ಕೆಲಸ ಅದು SIT ರಚನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಧನ್ಯವಾದವನ್ನು ಹೇಳಕ್ ಇಷ್ಟಪಡ್ತೀನಿ. ಪೊಲೀಸರು ಪಾಪ ಓಡೋದ್ರು, ಅವರು ಕ್ಯಾಮ್ರಾ ಇಟ್ಕೋಬೇಕಾಗಿತ್ತು. ಬಂಧುಗಳಲ್ಲಿ ಆಗಲೇ ಇದೆಲ್ಲ ಸಣ್ಣ ಪುಟ್ಟ ಕೆಲಸ. ಇವರೆಲ್ಲ ದಲಿತ ಸಂಘರ್ಷ ಸಮೇತರು ಏನೋ ಮಾತಾಡ್ತಾರೆ, ಮಳೆಯಲ್ಲಿ ಹೋಗ್ತಾರೆ ಅಂತಕ್ಕಂಥದ್ದಲ್ಲ. ಒಂದು ಸತ್ಯವನ್ನ ಬಿಚ್ಚಿಡ್ತಕ್ಕಂಥ ಕೆಲಸ ಮಾಡ್ತಿರೋದು ಇವತ್ತು. ಒಂದು ಸತ್ಯ, ಈಗಾಗಲೇ ಧರ್ಮಸ್ಥಳದಲ್ಲಿ ನನ್ನ ಸ್ನೇಹಿತರು ಹೇಳಿದ್ರೆ, ಧರ್ಮಸ್ಥಳ ತಂದ್ಬಿಟ್ರೆ ಇದು ಮಂಜುನಾಥ ಸ್ವಾಮಿ ಅಂತ ತಿಳ್ಕೊಂಬಿಟ್ಟಾರೆ. ಅದೊಂದು ಊರು ಅಂತಕ್ಕಂಥದ್ದು ಈ ಈ ಈ ಮೂರ್ಖರಾಗಿರ್ತಕ್ಕಂಥ BJP ಗೊತ್ತೇ ಇಲ್ಲ. ಧರ್ಮಸ್ಥಳ ಅಂತಂದ್ರೆ ಧರ್ಮವನ್ನ ಕಾಪಾಡಬೇಕಾಗಿತ್ತು. ಧರ್ಮವನ್ನ ಕಾಪಾಡುವಂತ ಸ್ಥಳದಲ್ಲಿ ಕೊಲೆ, ಅತ್ಯಾಚಾರ, ದಲಿತರ ಭೂಮಿಯನ್ನ ಕಬಳಿಸಿರ್ತಕ್ಕಂಥದ್ದು ನಡೆದಿದೆ ಅಂತಂದ್ರೆ ಅದು ಧರ್ಮಸ್ಥಳವಾ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಬೇಕಾಗಿತ್ತು. ಬಂಧುಗಳೇ, ಸುತ್ತಮುತ್ತ ನಿಂತು ನೀವು ಕೇಳ್ತಾ ಇದ್ರಿ ಜನಗಳೇ, ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಅರ್ಥ ಮಾಡ್ಕೋಬೇಕು. ಇವತ್ತು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಮ್ಮ ಸೌಜನ್ಯ ಪ್ರಕರಣವನ್ನ ಇಟ್ಟುಕೊಂಡು ಹೋರಾಟವನ್ನು ಹಮ್ಮಿಕೊಂಡಂತ ಮಾನ್ಯ ಗಿರೀಶ್ ಮಟ್ಟಣ್ಣವರು, ಅವರೊಂದು ಪೊಲೀಸ್ ಇಲಾಖೆಯಲ್ಲಿ ಇತ್ತಂತವ್ರು, ಪ್ರಣಬ್ ಮಹಂತಿಯವರ ಮೇಲೆ ಬಹಳ ಗೌರವ ಮತ್ತು ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ಆ ಕಾರಣದಿಂದ ಅವರು ಕೂಡ ಒಂದು ಬೇಡಿಕೆಯನ್ನು ಇಟ್ಟರು. ಪ್ರಣಬ್ ಮಹಂತಿಯವರು IPS ಅಧಿಕಾರಿ, ಇವರು ಪ್ರಾಮಾಣಿಕವಾಗಿ ಧರ್ಮಸ್ಥಳದಲ್ಲಿ ಮಾಡಿರ್ತಕ್ಕಂಥ ಈ ಪಾಪಿಗಳ ಅನಿಷ್ಟವನ್ನ ಹೊರಗೆಳ್ತಕ್ಕಂಥ ಶಕ್ತಿ ಇರೋದು ಪ್ರಣಬ್ ಮಹಂತಿ ಅವರಿಗೆ ಅಂತಕ್ಕಂಥ ನಂಬಿಕೆ ಮೇಲೆ ಹೇಳಿದ್ರಿಂದ ನಮಗೂ ಕೂಡ ಒಂದು ನಂಬಿಕೆ ಬಂತು. ಮಾನ್ಯ ಪ್ರಣಬ್ ಮಹಂತಿ ಅವರೇ, ಈ ಒಂದು ಹೋರಾಟವನ್ನು ನೀವು ಕೈ ಬಿಡಬೇಡಿ. ನಿಮ್ಮ ಮೇಲೆ ಇಡೀ ದೇಶ ಕಣ್ಣಿಟ್ಟಿದೆ, ಇಡೀ ದೇಶ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದೆ. ಬಂಧುಗಳು, ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತೊಂದ್ಸಲ ಧರ್ಮಸ್ಥಳದಲ್ಲಿ ಕೊಲೆ, ಅತ್ಯಾಚಾರಗಳು ನಡೆದಾಗ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಯಾರು ಮಾತಾಡಿಲ್ಲ. ಮಾತಾಡಿದರೆ ಇಲ್ಲ ಅಂತ ಹೇಳೋದಿಲ್ಲ. ದೇವರೇ ನಿನಗೆ ಶಕ್ತಿ ಇದ್ರೆ, ದೇವರೇ ನಿನಗೆ ಕಣ್ಣಿದ್ರೆ ಆ ಕೊಲೆ ಮಾಡಿದ, ಅತ್ಯಾಚಾರಗಳು ಮಾಡಿದವರಿಗೆ ಶಿಕ್ಷೆ ಕೊಡುವಂತ ಕೇಳಿದವರು ಇದ್ದಾರೆ. ಆದ್ರೆ ನೀನು ಕೆಟ್ಟವನು ಅಂತ ಹೇಳಿಲ್ಲ. ಇದ್ರೆ ಅಂತೇಳಿ ಈ ದೇಶದಲ್ಲಿ ರೈತ ದುಡಿಯೋದು, ರೈತ ಅನ್ನ ಬೆಳೆಯೋದು, ರೈತ ಬೀಜವನ್ನು ಬೆಳಿತೇನೆ ಬೆಳೆ ಬೀಜವನ್ನು ಕೇಳಿದ್ರೆ ಕೊಲೆ ಮಾಡಿದಂತಹ ಈ ನೀತ BJP ಸರ್ಕಾರ, ಹಾವೇರಿಯಲ್ಲಿ ಗುಂಡು ಹೊಡೆದು ಕೊಲೆ ಮಾಡಿದಂಥ ಸರ್ಕಾರ ಇವತ್ತು ಕಷ್ಟಪಟ್ಟು ಮಳೆ, ಗಾಳಿ, ಚಳಿಲಿ ಅನ್ನವನ್ನು ದುಡಿಯೋದು ಈ ರೈತ. ಅವರಿಗೆ ಬೆಲೆ ಕೊಡೋದ್ಬಿಟ್ಟು ಎಲ್ಲ ಇಡೀ ದೇಶದಲ್ಲಿ ಯೂಟ್ಯೂಬರ್ಗಳು, ಬೇರೆ ಬೇರೆ ಒಳ್ಳೊಳ್ಳೆ ಯುವಕರು ಸತ್ಯವನ್ನು ಹೊರಗೆಳಿತಕ್ಕಂಥ ಕೆಲಸವನ್ನು ಮಾಡಿದ್ರೆ
ಇದೇ ಧರ್ಮಸ್ಥಳದಲ್ಲಿ ಅವರ ಮೇಲೆ ಹಲ್ಲೆ ಮಾಡಿಸುವಂಥ ಕೆಲಸ ಮಾಡ್ತಾರೆ. ಬೆಳ್ತಂಗಡಿಯಲ್ಲಿ ಅನನ್ಯ ಭಟ್ ಅವರ ತಾಯಿ ಹೋದರೆ ಅವರು ಮಾತಾಡಿದ್ದಾರೆ. ಅನನ್ಯ ಭಟ್ ಅವರಿಗೆ ಭಟ್ಟರ ತಾಯಿಯರಿಗೆ, ಸುಜಾತ ಭಟ್ ಅವರಿಗೆ ಆಗಿರ್ತಕ್ಕಂಥ ಅನ್ಯವನ್ನು ಅವರು ಯೂಟ್ಯೂಬರ್ಗಳು ಹೇಳಿದ್ರೆ ಹೊರತು ಬೇರೆ ಮೀಡಿಯಾ ಈ ಒಬ್ಬ ತಲೆಕೆಟ್ಟ ರಾಕೇಶ್ ಶೆಟ್ಟಿಯ ಪವರ್ ಟಿವಿ ಅಂತ ಏನು ಪವರ್ ಅಂತ ಗೊತ್ತಿಲ್ಲಪ್ಪ ಆತನಿಗೆ. ಯಾರು ಕೊಟ್ಟದ್ದು ಈತನಿಗೆ ಪವರ್ ಅಂತಂದು ಗೊತ್ತಾಗ್ತಿತ್ತು. ಮೊನ್ನೆ ಸುಮಾರು 2-3 ಗಂಟೆಗಳ ಕಾಲ ಒಂದು ಎಪಿಸೋಡ್ಗೆ ಎಷ್ಟು ಕೋಟಿ ತಗೊಂಡಿದೆ ನೀನು ಅಂತಕ್ಕಂಥ, ನೀನು ಬುರುಡೆವೆಲ್ಲ ಬುರುಡೆ ಬಿಡ್ತಿರೇ ನೀನು, ಬುರುಡೆ ಬಿಡ ನೀನು. ನಿನ್ನ ಬುರುಡೆ ಚಾನಲ್ನ ಫಸ್ಟ್ ಬಂದ್ ಮಾಡು, ನಿನ್ನ ಬಾಯನ್ನು ಬಂದ್ ಮಾಡು. ತಿಮ್ಮರೋಡಿ ಮಾತಾಡಿದ್ರೆ, ಗಿರೀಶ್ ಮಟ್ಟಣ್ಣವರು ಮಾತಾಡಿದ್ರೆ, ಇರ್ತಕ್ಕಂಥ ಅನ್ಯಾಯಕ್ಕೊಳಗಾದ ಜನರ ಪರವಾಗಿ ಮಾತಾಡಿದ್ರು. ಅವರು ಕೂಡ ನಮ್ಮ ಶ್ರೀನಿವಾಸ್ ಹೇಳಿದಂಗೆ ಒಂದು ಪಕ್ಷದ ಪ್ರತಿನಿಧಿಯಾಗಿ, ಒಂದು ಸಂಘಟನೆ ಪ್ರತಿನಿಧಿಯಾಗಿ ಕೆಲಸ ಮಾಡಿದವ್ರೆ. ಆದರೆ ಇವತ್ತು ಅವರು ಪ್ರಚಾರ ಮಾಡ್ತಿರ್ತಕ್ಕಂಥದ್ದು, ಹೋರಾಟಕ್ಕೆ ಬೆಳೆದಿರ್ತಕ್ಕಂಥದ್ದು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಕೊಲೆಯನ್ನ. ಅದೆಲ್ಲ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪಾಪಿಗಳು ಮಾಡಿರ್ತಕ್ಕಂಥ ಏನು ದಳಂದಾರಿ ಕೆಲಸ ಇದೆಯೋ ಅದನ್ನ ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಈ ಒಂದು ವೇಳೆಯಲ್ಲಿ SIT ಇನ್ನೂ ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಕಾಂಗ್ರೆಸ್ ಸರ್ಕಾರನೇ SIT ಅನ್ನು ರಚನೆ ಮಾಡಿರೋದು. ಇದೇ DK ಶಿವಕುಮಾರಪ್ಪ ಜವಾಬ್ದಾರಿ ಉಪಮುಖ್ಯಮಂತ್ರಿ ತಾನು ನನ್ನ ಸರ್ಕಾರದಲ್ಲಿ SIT ಅನ್ನ ರಚನೆ ಮಾಡಿದೀವಿ, ನೀವು ಯಾವನು ಹೋರಾಟ ಮಾಡ್ತಿರೋ, ಏನು ಒತ್ತಡ ಹೇಳ್ತಿರೋ ನಮಗೆ ಸಂಬಂಧ ಇಲ್ಲ, ಸತ್ಯ ಹೊರ ಬರಲಿ ಅಂತಕ್ಕಂಥ ಧೈರ್ಯದ ಮಾತನ್ನು ಹೇಳಿದ್ರೆ ಆತನ್ನ ಮುಖ್ಯಮಂತ್ರಿ ಮಾಡಿ ಅಂತ ನಾವು ಕೂಡ ಹೇಳ್ತಿದ್ದೀವಿ. ನಿಮ್ಮ ಸರ್ಕಾರ ಬರೋದಕ್ಕೆ ಕಾರಣ ಇದೇ ದಲಿತ ಸಮುದಾಯ, ಇದೇ ದಲಿತ ಸಂಘಟನೆಗಳು, ಇದೇ ದಲಿತ ಸಂಘಟನೆಯ ಮೂಲಕವೇ ನಿಮ್ಮ ಬಣ್ಣವನ್ನು ಬಯಲು ಮಾಡ್ತಿರ್ತಕ್ಕಂಥದ್ದು. ಆ ಹರಕಲಬಾಯಿ ಎಂತದ ಮುದುಕ ಈಶ್ವರಪ್ಪ ಆತನಿಗೆ ಸಹಾಯ ಕಾಲದಲ್ಲಿ ಹಿಂದುತ್ವ ಅಂತ ಹೋರಾಡ್ತಾರೆ ಅವರು. ಮೊನ್ನೆ ರಾಜ್ಯಾಧ್ಯಕ್ಷರೇ ಮಿಸ್ಟರ್ ರಾಘವೇಂದ್ರ, ನಿನಗೆ ಯಾರಪ್ಪ ರಾಜ್ಯಾಧ್ಯಕ್ಷರ ಕೆಲಸ ಕೊಟ್ಟರೆ ಗೊತ್ತಿಲ್ಲ, BJP ರಾಜ್ಯಾಧ್ಯಕ್ಷ. ಇಲ್ಲಿರ್ತಕ್ಕಂಥ ಶ್ರೀನಿವಾಸರ ಹೆಸರು ಹೇಳಿಲ್ಲ. ಮಾನ್ಯ ಗೌರವಾನ್ವಿತ CT ರವಿ ಅವರೇ, ಧರ್ಮಸ್ಥಳದಲ್ಲಿ ಕೊಲೆ ಆಗಿರೋದು, ಅತ್ಯಾಚಾರ ಆಗಿರೋದು, ಒಬ್ಬ ಧೈರ್ಯವಾಗಿ ನನಗೆ ಆಗಿರ್ತಕ್ಕಂಥ ನೋವಿದೆ, ನಾನು ಹೇಳ್ತೀನಿ, ಸತ್ಯವನ್ನೇ ಹೇಳ್ತೀನಿ ಅಂತ ಬಂದವನಿಗೆ ನೀವು ಬೆಂಬಲವನ್ನು ಕೊಡೋದು ಬಿಟ್ಟು ಆ ಹರಕಲಬಾಯಿ ನಾಲಿಗೆಗೆ ಮೂಳೆ ಇಲ್ಲ ಅಂತ ಈಶ್ವರಪ್ಪ ಹೇಳ್ತಾನೆ, ಆ ಸತ್ಯವನ್ನು ಹೇಳಕ್ ಬಂದವನು ಫಸ್ಟ್ ಅರೆಸ್ಟ್ ಮಾಡಬೇಕು ಅಂತ. ಅವನಿಗೆ ತಲೆ ಕೆಟ್ಟಿದೆ ಅಂತ ಹುಚ್ಚನೇ, ಅವನು ಹುಚ್ಚಂದ್ರೆ ಹುಚ್ಚನೇ ಈಶ್ವರಪ್ಪ. ಆತನ ಜೊತೆ ಸೇರ್ಕಿ ಆತಗೆ ಅಧಿಕಾರ ಬೇಕು. BJP ಕಿತ್ತು ಬಿಸಾಕಿರ ಆತನ, BJP ಇಟ್ಕೊಂಡಲ್ಲಿ ಹಿಂಗೆ ಹುಚ್ಚುಚ್ಚಿನ ಮಾತನಾಡಿ ನಮಗೆ ಯಾಂದಾಳಿ ಎಂತ ಯಾಂದಾಳಿ ಅವನು, ಎಂತ ಯತ್ನಾಳ ಅವನಿಗೆ ಬಸವರಾಜ ಯತ್ನಾಳಿ ಅವನು ಎಲ್ಲರಿಗೂ ತಲೆ ಕೆಟ್ಟಿದೆ. ಇವತ್ತು ಇಡೀ BJPಗೆ ತಲೆ ಕೆಟ್ಟಿದೆ, BJPಲಿರ್ತಕ್ಕಂಥ ದಲಿತರಿಗೂ ತಲೆ ಕೆಟ್ಟಿದೆ, ಹುಚ್ಚರಾಗ್ಬಿಟ್ಟಾರೆ. ಅಂದ್ರೆ ಧರ್ಮಸ್ಥಳದಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು, ರೇಪ್ ಆಗಿರ್ತಕ್ಕಂಥದ್ದು ಹಿಂದೂ ಹೆಣ್ಣು ಮಕ್ಕಳು. ಇನ್ನು ಯೋಗ್ಯತೆಗೆ ಬೆಂಕಿ ಹತ್ತ ಹಿಂದೂ ಹೋರಾಟಗಾರರೇ ಅಲ್ಲೋಗಿ ಎಂಜಿನ ಕಾಸಿಗೆ ನಿಮ್ಮ ಅಕ್ಕ ತಂಗಿಯರನ್ನ ಧರ್ಮಸ್ಥಳದಲ್ಲಿ ಕೊಲೆಗಳಿಗೆ ಮಾರಾಟ ಮಾಡುವಂತ ಹೋರಾಟ ಮಾಡ್ತೀನಿ. ನಿಮ್ಗೆ ನಾಚಿಕೆ ಆಗ್ಬೇಕು, ನಿಮ್ಮ ಹೀಟೇಟ್ಸ್ ನೀವು. ನಿಮಗೆ ಯಾವನ ಸರ್ಕಾರ ಕೊಟ್ಟಲ್ಲ ಸುಮಾರು ಬಾರಿ, ಅವರಿಗೆ ತಲೆ ಕೆಟ್ಟಿದೆ ಓಟ್ ಹಾಕೋರಿಗೆ. ಮುಂದಾದ್ರೂ ಮತ ಹಾಕಬೇಕಾದ್ರೆ ಬಹಳ ಆಲೋಚನೆ ಮಾಡಿ, BJPಗೆ ಸೇರೋರು ಆಲೋಚನೆ ಮಾಡಿ, ಕೇಂದ್ರದಲ್ಲಿ ಕೂಡ ಅತಂತ್ರ ಪರಿಸ್ಥಿತಿ ಮಾಡಿದ್ದು ಇದೇ ಮೋದಿಯವರ ಸರ್ಕಾರವನ್ನು ಕೂಡ ಅತಂತ್ರ ಮಾಡಿದ್ದು. ವಿದ್ಯಾರ್ಥಿಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತ ಧರ್ಮಸ್ಥಳದ ಕೊಲೆಗಳಿಗರ ಪರವಾಗಿ ನೀವು ನಿಲ್ತೀರಂದ್ರೆ ನಿಮ್ಮಂತ BJPಯ ಕಮಾಂಗಿಗಳು ಮಂಗಗಳು ಮತ್ತೆ ಬಜರಂಗ ದಳ, RSS ಇವುಗಳೆಲ್ಲ ಹಿಂದುತ್ವ ಅಂತ ಬಟ್ಟೆ ಹಾಕೊಂತೀರಲ್ರಿ. ಎಲ್ಲೋಗಿದೆ ನಿಮ್ಮ ಹಿಂದುತ್ವ? ಹಿಂದ್ಗಡೆ ಹೋಯ್ತಾ? ಕೋಟ್ಯಾಧಿಪತಿಗಳು ದಲಿತರ ಭೂಮಿಯನ್ನು ಲೂಟಿ ಮಾಡಿರ್ತಕ್ಕಂಥ ಲೂಟಿಕೋರರ ದುಡ್ಡಿಸ್ಕೊಂಡು ನಿಮ್ಮ ಅಕ್ಕ ತಂಗಿರ ಕೊಲೆಗೆ ಅವಕಾಶ ಮಾಡಿಕೊಡ್ತೀರಿ. ಅದಕ್ಕೆ ಧರ್ಮಸ್ಥಳಕ್ಕೆ ಅನ್ಯಾಯ ಆಗಿದೆ. ನಿಮಗೆ ಆ ಕುಟುಂಬದ ನೋವು ಅನ್ಯಾಯ ಆಗಿದೆ ಅಂತ ಅನಿಸ್ತಿಲ್ಲ ನಿಮಗೆ? ಆ ನೋವು ಅನಿಸ್ತಿಲ್ಲ ನಿಮಗೆ? ನಮ್ಮ ಸ್ನೇಹಿತರು ಹೇಳಿದಂಗೆ CT ಅಲ್ಲಿ ಏನೂ ಆಗಿಲ್ಲ. ಅಲ್ಲಿ ಏನೂ ಆಗಿಲ್ಲ ಅಂತಂದ್ರೆ ಕೊಲೆ ಸುಲಿಗೆ ಆಗಿರ್ತಕ್ಕಂಥದ್ದು ಎಲ್ಲ ಬರ್ತಾ ಇದೆಯಲ್ಲ. ಬುರುಡೆ ಸಿಕ್ಕಿದೆ, ಕೈಕಾಲು ಸಿಕ್ಕಿದೆ, ಮೂಳೆ ಸಿಕ್ಕಿದೆ ಅಂತಂದ್ರೆ 10-20 ವರ್ಷಗಳಲ್ಲಿ ಮಣ್ಣು ತಿಂತದೆ. ನೀವು ಕೂಡ ಸಾಯ್ತೀರಿ, ನಿಮ್ಮನ್ನೇ ಮಣ್ಣು ತಿಂತದೆ. ನೀವೇನು ಕೋಟಿಗಟ್ಟಲೆ ದುಡ್ಡು ಮಾಡಿರಂತ ಚಿನ್ನ ಆಗಕ್ಕೆ ಸತ್ರೆ ಮಣ್ಣಾಗೋದು, ಆ ಹುಳುಗಳು ನಿಮ್ಮನ್ನು ಕೂಡ ತಿಂತವೆ.
ಅದರ ಕರ್ಮವನ್ನು ನೀವು ಕೂಡ ಅನುಭವಿಸ್ತೀರಿ. ಆದರೆ ಅಲ್ಲಿ ಯಾರು ಕೊಲೆ ಮಾಡಿದಾರೋ, ಅವ್ರದ್ದು ಅತ್ಯಾಚಾರ ಮಾಡಿದಾರೋ ಅವ್ರದ್ದು ಆ ತನಿಖೆ ಮಾಡಿ. ಆ ಪಾಪಿಸ್ಟ್ಗಳಿಗೆ ನಮಗೆ ಗೋಸ್ಪತಿರೋ ಹೇಳ್ದಂಗೆ ನೇಣಿಗೆ ಹಾಕ್ತಿರೋ ಇಲ್ಲ ಅಲ್ಲೇ ಮಣ್ಣು ಮಾಡ್ತಿರೋ ಮಾಡಿ. ಆ ಕಾರಣದಿಂದ ಇವತ್ತು ನಾವೊಂದು ಹೋರಾಟವನ್ನು ಮಾಡಬೇಕಾಗುತ್ತೆ. ಪ್ರಾಮಾಣಿಕ ಹೋರಾಟ. ಇದಕ್ಕೆ ಸಾವಿರಾರು ಜನ ಬೇಕಾಗಿಲ್ಲ, ಸತ್ಯವನ್ನು ಹೇಳೋಕ್ಕೆ ಸಾವಿರಾರು ಜನ ಬೇಕಾಗಿಲ್ಲ. ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಒಬ್ಬ SIT ತನಿಖೆಯಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಅವನು ಭಾಗವಹಿಸಿಲ್ಲ. ಯಾರೋ ಮಂಜುನಾಥ ಗೌಡ ಅಂತಕ್ಕಂಥ ಈಗೊಬ್ಬರು ಒಬ್ಬ ವ್ಯಕ್ತಿ ಹೇಳಕ್ಕೆ ಬಂದಿರೋ ಭೀಮಾ ಅಂತ ಹೆಸರಿಟ್ಟಿರ್ತಕ್ಕಂಥವ್ರು ಅವರಿಗೆ ಧಮಕಿ ಆಗ್ತಾನೆ ಅಂತಂದ್ರೆ ನೀವು ಎಷ್ಟರ ಮಟ್ಟಿಗೆ ಪೊಲೀಸ್ ಇಲಾಖೆ ಅವರಿಗೆ ದುಡ್ಡನ್ನು ಎಷ್ಟು ತಗೊಂಡಿನ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಬಂದವರು. ಒಬ್ಬ ಪೊಲೀಸ್ ಅಧಿಕಾರಿ ಇದೇ ಈಶ್ವರಪ್ಪ, ಇದೇ ರಾಘವೇಂದ್ರ, ಇದೇ ಸುನೀಲ್ ಕುಮಾರ್, ಇದೇ CT ರವಿ ಬಿಜೆಪಿಯಲ್ಲಿ ಏನು ನೀವು ಜನರ ದುಡ್ಡಿಂದ ಗೆದ್ದು ಬಂದಿದ್ರು, ನಿಮ್ಮ ಯೋಗ್ಯತೆ ಇದ್ದಿದ್ರೆ ಆ ಇನ್ಸ್ಪೆಕ್ಟರ್ನ ಅರೆಸ್ಟ್ ಮಾಡಿ ಅಂತ ನಿಮ್ಮ ಮಾತು ಬರಬೇಕಾಗಿತ್ತು. ಸತ್ಯವನ್ನು ಹೇಳಕ್ ಬಂದವ್ರನ್ನ ಕೊಲೆ ಮಾಡಕ್ ಬರ್ತೀರಲ್ರಿ, ನೀವು ಕೊಲೆಗಡಕರು. ನಿಮ್ಮ ಮೇಲೆ ಈಗ ಡೌಟ್ ಬರ್ತಿರೋದು ಧರ್ಮಸ್ಥಳದ ಪರವಾಗಿ ಹೋರಾಟವನ್ನು ಹಮ್ಮಿಕೊಳ್ತಿದ್ರಲ್ಲ, ನಿಮ್ಮ ಮೇಲೆ ಡೌಟ್ ಬರ್ತಿರೋ ನೀವೇ ರೇಪಿಸ್ಟ್ಗಳು, ನೀವೇ ಪಾಪಿಸ್ಟ್ಗಳು. ಮೊದಲನೇದಾಗಿ ಪ್ರಣಬ್ ಮೋಹಂತಿಯವರೇ, ಈ ಧರ್ಮಸ್ಥಳದ ಪರವಾಗಿ ಬಿಜೆಪಿಯಲ್ಲಿ ಬಂದಿರತಕ್ಕಂಥವ್ರನ್ನ, ಈಶ್ವರಪ್ಪನ್ನ, ಬಸವರಾಜ ಯತ್ನಾಳ್ನ, ಸುನೀಲ್ ಕುಮಾರನ್ನ, CT ರವಿನ, ಇವ್ರು 3 ಜನನ ಅರೆಸ್ಟ್ ಮಾಡಿ ಇವ್ರನ್ನ ಮಂಪರ್ ಪರೀಕ್ಷೆ ಮಾಡಿ ಇವರೆಲ್ಲ ದುಡ್ಡು ತಿಂದು ಇವರು ಕೂಡ ಕೈವಾಡ ಇದೆ ಅಲ್ಲಿ ಕೊಲೆಗಡಕರಲ್ಲಿ. ಇವ್ರನ್ನ ಫಸ್ಟ್ ಮಂಪರ್ ಪರೀಕ್ಷೆ ಹೇಳಕ್ ಬಂದನಿಗಲ್ಲ. ನಿಮಗೆ ಗೌರವ ಉಳಿತದೆ, ಸತ್ಯ ಉಳಿತದೆ. ಧರ್ಮಸ್ಥಳದ ಸತ್ಯ ಹೊರಗೆ ಬರಬೇಕಂತಂದ್ರೆ SITಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ರಾಜ್ಯದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಒತ್ತಡವನ್ನು ಮಾಡಿ, ಮುಖ್ಯಮಂತ್ರಿ ಕೂಡ ಒತ್ತಡವನ್ನು ಮಾಡಿದ್ರು. ನಾನು ಆ ಪಕ್ಷದ ಪರವಾಗಿ ಇವತ್ತು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ, ಧರ್ಮಸ್ಥಳದಲ್ಲಿ ಏನಿವತ್ತು ಆ ಹೋರಾಟವನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನ ಬಿಜೆಪಿ ಸರ್ಕಾರ ಮತ್ತೆ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿರ್ತಕ್ಕಂಥ ಸೋಗಲಾಡಿ ಕೋಮುವಾದಿ DK ಶಿವಕುಮಾರ್ ಅಂತವ್ರನ್ನು ಕೂಡ ಪಕ್ಷದ ಸದಸ್ಯತ್ವದಿಂದ ರದ್ದು ಮಾಡಬೇಕು. ಇಡೀ ಈಗಾಗಲೇ ಧರ್ಮಸ್ಥಳಕ್ಕೆ ಅಲ್ಲಿಯ GPRಗಳು ಬಂದಿದೆ. GPRಗಳು ಬಂದಿರೋದ್ರಿಂದ ಇಡೀ ಅಲ್ಲಿ ಇರತಕ್ಕಂಥ ಭೂಮಿಯೆಲ್ಲವನ್ನು ಕಳೆದು ವರ್ಷ ಕಳೀಲಿ ಅದನ್ನು ಬಿಡಬೇಡಿ. ಮಿಸ್ಟರ್ ಪ್ರಣಬ್ ಮೋಹಂತಿಯವರೇ, ಎದುರಕೋಬಿಡಿ. ರಾಜ್ಯದ ಪ್ರಾಮಾಣಿಕ ಜನತೆ, ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಹೋರಾಟಗಾರರು ನಿಮ್ಮ ಪರವಾಗಿ ನಿಂತಿದ್ದೇವೆ. ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಇವತ್ತು ಅನನ್ಯ ಭಟ್ಟು, ಸೌಜನ್ಯರು ನಮ್ಮೊಂದಿಗಿಲ್ಲ. ಅದರ ಫಲವಾಗಿ ಅದರ ಪ್ರತಿಫಲವನ್ನು ಹೋರಾಟಗಾರರು ಇವತ್ತು ಜೀವಂತವಾಗಿರೋದ್ರಿಂದ ನಿಮ್ಮ ಹೋರಾಟಕ್ಕೆ, ನಿಮ್ಮ SITಗೆ ನಮ್ಮ ಬೆಂಬಲವಿದೆ. ಯಾವುದೇ ಕಾರಣಕ್ಕೂ ನಿಮ್ಮ ತನಿಖೆಯನ್ನು ನಿಲ್ಲಿಸಬೇಡಿ. ಅಲ್ಲಿರ್ತಕ್ಕಂಥ ಕೊಲೆಗಡಕರು ಯಾರು ಅಂತೇಳಿ ಈಗಾಗಲೇ ಧೈರ್ಯವಾಗಿ ಸುಮಾರು ಜನ ಹೊರಗೆ ಬರ್ತಿದ್ದಾರೆ. ನಾವು ಹೇಳ್ತೀಕ್ಕಂತ ಅವ್ರು ಯಾರೋ ಜಯಂತ್ ಅಂತಕ್ಕಂಥವ್ರು ಕೂಡ ಬಂದಿದ್ದಾರೆ, ಬೇರೆಯವರು ಬರ್ತಿದ್ದಾರೆ. ಅವರಿಗೆ ಪ್ರೊಟೆಕ್ಷನ್ ಕೊಡಿ, ಭೀಮನಿಗೆ ಅವರ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡಿ. ಅವರು ತೋರ್ತಕ್ಕಂಥ ಜಾಗವನ್ನು ಬಗೆರಿ. ಧರ್ಮಸ್ಥಳದ ಯಾವ ಮೂಲೆಯಲ್ಲಿ ತೋರಿಸ್ತಾರೆ ಎಲ್ಲ ಬಗೆರಿ. ದೇವರು ಇದ್ರೆ ಅವ್ರು ಕಣ್ಣು ಬಿಟ್ಟು ನೋಡ್ತಾನೆ ಅಂತಕ್ಕಂಥ ಒಂದು ಶಕ್ತಿ ಇದ್ರೆ ಆ ಮಂಜುನಾಥ ನಿಮಗೂ ಕೂಡ ಶಕ್ತಿ ಕೊಡ್ತಾನೆ. ಅಲ್ಲಿರ್ತಕ್ಕಂಥ ಕೊಲೆಗಡಕರಿಗೂ ಕೂಡ ಅವನಿಗೆ ಒಂದು ನೇಣಿಗೇರಿಸುವ ಮುಖರ ಮುಕ್ತಿಯನ್ನು ಕೊಡ್ತಾರೆ. ಹಾಗಾಗಿ ಕೊನೆಯದಾಗಿ ನಾನು ಹೇಳೋದಿಷ್ಟೇ, SIT ತನಿಖೆ ಮುಂದುವರಿಯಲಿ. ಅಲ್ಲಿರ್ತಕ್ಕಂಥ ಪಾಪಿಸ್ಟ್ಗಳಿಗೆ ಶಿಕ್ಷೆ ಆಗಲಿ. ಬಿಜೆಪಿಯ ಏನು ಈ ಸೋಗಲಾಡಿ ಹಿಂದುತ್ವವಾದಿಗಳಿದ್ದಾರೋ ಈ ಸೋಗಲಾಡಿಗಳಿಗೆ ಮೊದಲು ಸದಸ್ಯತ್ವವನ್ನು ರದ್ದು ಮಾಡಿ ಅಂತಲೇ ರಾಜ್ಯಪಾಲರಿಗೆ ಒತ್ತಾಯವನ್ನು ಮಾಡೋದ್ರ ಮುಖಾಂತರ ಇವತ್ತು ನಮ್ಮ ದಲಿತ ಪರ ಹೋರಾಟಗಾರ ಎಲ್ಲ ನಮ್ಮ ಬಂಧುಗಳ ಒಂದು ಹೋರಾಟವನ್ನು ನಂಬಿಕೊಂಡು ಬರೋದಕ್ಕೆ ಬೆಂಬಲವನ್ನು ಸೂಚಿಸ್ತಾ, ಆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತಾ, ಆ ಒಂದು ಹೋರಾಟದಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೋ ಅವ್ರ ಜೊತೆ ನಾವು ಕೂಡ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸ್ವಾಭಿಮಾನದ ಹೋರಾಟಕ್ಕೆ, ಸತ್ಯದ ಹೋರಾಟಕ್ಕೆ, ನ್ಯಾಯಪರ ಹೋರಾಟಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಬೆಂಬಲವನ್ನು ಕೊಟ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನನ್ನೆಲ್ಲ ಸ್ನೇಹಿತರಿಗೆ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಜೈ ಭಾರತ್. ಭಾರತ ಉಳಿಬೇಕಾಗಿದೆ. ಯಾಕಂತಂದ್ರೆ ಇವರು ತಾಯ್ನಾಡು ಭಾರತಾಂಬೆ ಅಂತೇಳಿ ಮೊನ್ನೆ ಕೂಗಾಡಿದ್ದಾರೆ. ಇದೇ ಭಾರತಾಂಬೆಗೆ ಅತ್ಯಾಚಾರ ಆಗಿದೆ, ಇದೇ ಭಾರತಾಂಬೆಗೆ ಕೊಲೆ ಆಗಿದೆ, ಇದೇ ಭಾರತಾಂಬೆಯನ್ನ ಧರ್ಮಸ್ಥಳದಲ್ಲಿ ಹೂತು ಹಾಕಿದ್ದಾರೆ. ಭಾರತಾಂಬೆ ಅಂತಕ್ಕಂಥ ನಿಮ್ಮ ಗಂಟ್ಲು ಹೊಡೆದೋಗ್ಲಿ, ಅಲ್ಲಿ ಸತ್ಯಕ್ಕೆ ನಿಮ್ಮ ಗಂಟ್ಲು ಬರಲಿ ಅಂತಕ್ಕಂಥ ನಿಮ್ಮ ಕಪಟ ಹಿಂದುತ್ವವಾದಿಗಳಿಗೆ, ಮೋಸಗಾರ ಬಿಜೆಪಿಯವರಿಗೆ ನಿಮ್ಮ ಹೋರಾಟಕ್ಕೆ ನಮ್ಮ ಧಿಕ್ಕಾರ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸಿದ್ದೀನಿ. ಎಲ್ರಿಗೂ ನಮಸ್ಕಾರ. ಒಂದು ದುರಂತ ಏನಪ್ಪ ಅಂದರೆ ಧರ್ಮಸ್ಥಳ ವಿಚಾರ
ಯಾವಾಗ ಸಮೀರ್ MD ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಂದು ವಿಡಿಯೋ ಮುಖಾಂತರವಾಗಿ ಸಂಚಲನವನ್ನು ಇಡೀ ದೇಶಾದ್ಯಂತ ಮೂಡಿಸುತ್ತೋ, ಆ ನಂತರದಲ್ಲಿ ಒಂದು ಪ್ರಜ್ಞಾವಂತ ನಾಗರಿಕರ ಹೃದಯದಲ್ಲಿ ಒಂದು ಸಂಚಲನ ಉಂಟಾಯಿತು. ದುರಂತದ ವಿಚಾರ ಏನಪ್ಪ ಈ ವಿಚಾರದಲ್ಲಿ ಎಂಬುದಾಗಿ ನಾವು ನೋಡುವಾಗ, ಕಳಸಾ ಪಟ್ಟಣದಲ್ಲಿ ನಾವು ಮೊನ್ನೆ ಕೂಡ ಬೇರೆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ವಾಸ್ತವ್ಯ 1 ವಾರಗಳ ಕಾಲ ಅಲ್ಲೇ ಇದ್ವಿ. ಒಬ್ಬ ದಲಿತ ಯುವಕನ ಸಾವಿಗೆ ನ್ಯಾಯ ಕೇಳಲಿಕ್ಕಾಗಿ ನಿಲ್ಲದಂಥ ನಕಲಿ ಹಿಂದುತ್ವವಾದಿಗಳು ಅಂದು ಸಾವಿರಾರು ಜನ ಧರ್ಮಸ್ಥಳದ ಪರವಾಗಿ ಒಂದು ಪ್ರತಿಭಟನೆಯನ್ನು, ಹೋರಾಟವನ್ನು ಹಮ್ಮಿಕೊಂಡಿದ್ರು. ಅವರಿಗೆಲ್ಲ ನಾಚಿಕೆ ಆಗಬೇಕು. ಯಾಕಂದರೆ ಪ್ರಾಣ ಹೋಗಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳದ್ದು, ಯಾವುದೋ ಬೇರೆ ದೇಶದ ಹೆಣ್ಣು ಮಕ್ಕಳದಲ್ಲ. ಪ್ರಾಣ ಹೋಗಿರ್ತಕ್ಕಂಥದ್ದು ನಮ್ಮ ಹಿಂದೂ ಹೆಣ್ಮಕ್ಳದ್ದೇ ಪ್ರಾಣ ಹೋಗಿರ್ತಕ್ಕಂಥದ್ದು. ಅತ್ಯಾಚಾರಕ್ಕೆ ಒಳಗಾಗಿರೋದು ನಮ್ಮ ಹೆಣ್ಣು ಮಕ್ಕಳು, ಕಾಣೆ ಆಗಿರೋದು ನಮ್ಮ ಹೆಣ್ಮಕ್ಳು. ಬಟ್ ಈ ನೋವು ಯಾವುದು ಕೂಡ ನಕಲಿ ಹಿಂದುತ್ವವಾದಿಗಳಲ್ಲಿ ಇಲ್ವಾ ಎಂಬುದಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ನಾವೇನು ಹಿಂದುತ್ವವಾದಿಗಳು ಅಂತ ಹೇಳ್ಕೊಳ್ತಾರೆ, ನಕಲಿಯ ಮುಖವಾಡವನ್ನು ನಿಮ್ಮ ಆ ಒಂದು ನಕಲಿ ಮುಖವಾಡವನ್ನು ಕಳಚಿರಿ, ನ್ಯಾಯಕ್ಕಾಗಿ ಮಾನವೀಯತೆಯಿಂದ ಒಟ್ಟಾಗಿ ಬನ್ನಿ. ಸತ್ತಂತ ಹೆಣ್ಣು ಮಕ್ಕಳ ಆತ್ಮಕ್ಕೆ ಆಗಲಾದರೂ ಶಾಂತಿ ಸಿಗಬಹುದು. ಇನ್ನು ಮುಂದಾದರೂ ನಮ್ಮ ದೇಶದಲ್ಲಿ ನ್ಯಾಯವೆಂಬುದು ಎಲ್ಲರಿಗೂ ದೊರಕುವಂತಾಗಲಿ. ಈ SIT ಏನು ತನಿಖೆ ಮಾಡ್ತಾ ಇದೆ, ಅದರ ಒಂದು ದಿಕ್ಕು ತಪ್ಪಿಸುವಂಥ ಕೆಲಸ ಈ ರಾಜಕೀಯ ನಾಯಿಗಳಲ್ಲಿ ನಡೆಯುತ್ತಾ ಇದೆ. ಆ ಎಲ್ಲ ರಾಜಕೀಯ ನಾಯಿಗಳಿಗೂ ನನ್ನ ಒಂದು ಧಿಕ್ಕಾರವನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್. ಏನು ಧರ್ಮಸ್ಥಳದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಸಾಕಷ್ಟು ಹಿರಿಯರೆಲ್ಲ ಮಾತನಾಡಿದಿರಿ. ಆದರೆ ಈ ದೇಶದಲ್ಲಿ ಮೊದಲು ಧರ್ಮದ ಆಧಾರದಲ್ಲಿ ರೂಲನ್ನು ಮಾಡ್ತಾ ಇದ್ರು. ನಂತರದಲ್ಲಿ ಬ್ರಿಟಿಷರು ಬಂದರು, ನಂತರದಲ್ಲಿ ರಾಜರು ಬಂದರು. ರಾಜರಿಗೆ ಯಾವ ರೀತಿ ಇತ್ತು ಆ ರೀತಿ ರಾಜಕಾರಣವನ್ನು ಮಾಡ್ತಾ ಇದ್ರು. ನಂತರ ಬ್ರಿಟಿಷರು ಬಂದರು, ಬ್ರಿಟಿಷರ ರೀತಿಯಲ್ಲಿ ರಾಜಕಾರಣವನ್ನು ಮಾಡಿದರು. ಈಗ ಪ್ರಜಾಪ್ರಭುತ್ವ ಬಂದಿದೆ. ಪ್ರಜೆಗಳಿಗೆ ತಕ್ಕಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನಡೆಸಬೇಕಾಗುತ್ತೆ. ಆದರೆ ನೋಡಿ, ಒಂದು ಪಕ್ಷದಲ್ಲಿ ಪವರ್ಫುಲ್ ಆಗಿರ್ತಾನೆ, ಆ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವನು ಪವರ್ಫುಲ್ ಆಗಿರ್ತಾನೆ. ಇಲ್ಲ ಅಂತ ಹೇಳಿದ್ರೆ ವಿರೋಧ ಪಕ್ಷದ ನಾಯಕನಾಗಿರಬೇಕು. ಆದರೆ ಇಲ್ಲಿ ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ಶಾಸಕಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಇವರ ಶಾಸಕಾಂಗದ ಕೆಳಗೆ ತಲೆಯನ್ನ ಇಡ್ತಾ ಇದೆಯಲ್ಲ, ಧಿಕ್ಕಾರವಿದೆ ಈ ವ್ಯವಸ್ಥೆಗೆ. ಇಂಥ ವ್ಯವಸ್ಥೆಗೆ ಧಿಕ್ಕಾರ ಇದೆ. ನಿಜವಾಗ್ಲೂ ಕೂಡ ಅಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ರೆ ಯಾಕೆ ಇವರು ಅದನ್ನ ಆ ತನಿಖೆಯನ್ನ ತಡಿಬೇಕು? ಯಾಕಂತ ಹೇಳಿದ್ರೆ ಇವತ್ತು ದೇವದಾಸಿಯರ ಹೆಸರಿನಲ್ಲಿ ಯಾವ ಧರ್ಮವನ್ನು ನಡೆಸಿದರೆ ಅದೇ ಜನಗಳು ಇವತ್ತು ಸೌಜನ್ಯ ಅತ್ಯಾಚಾರದ ಆರೋಪಿಗಳನ್ನ ರಕ್ಷಣೆ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅನ್ನಿಸ್ತಿದೆ. ದೇವದಾಸಿಯರ ಹೆಸರಿನಲ್ಲಿ ರಾಜಕಾರಣವನ್ನ ಮಾಡಿರುವಂತವರು, ಧರ್ಮದ ಹೆಸರಿನಲ್ಲಿ ದಂಧೆಯನ್ನ ಮಾಡಿರುವಂತಹ ದುಡ್ಡಿನಲ್ಲಿ ಇವತ್ತು ಈ ಸೌಜನ್ಯ ಪರವಾಗಿ ಯಾರು ಹೋರಾಟವನ್ನ ಮಾಡ್ತಿದ್ದಾರೆ ಅವರ ಮೇಲೆ ಹಲ್ಲೆಯನ್ನ ಮಾಡುವಂಥದ್ದು ಮತ್ತು ಆ ಹೋರಾಟವನ್ನ ಎಲ್ಲೋ ಹತ್ತಿಕ್ಕಂತ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ. ಹಾಗಾಗಿ ಇವತ್ತು 164 ಸ್ಟೇಟ್ಮೆಂಟ್ ಆದ ತಕ್ಷಣ ಆರೋಪಿಯನ್ನ ಒದ್ದು ಒಳಗಡೆ ಹಾಕಬೇಕಿತ್ತು. ಅಂಗೈಯಲ್ಲಿ ಆರೋಪಿಗಳಿದ್ರು, ಆರೋಪಿಗಳೊಂದಿಗೆ ಪೊಲೀಸರು, ಆರೋಪಿಗಳೊಂದಿಗೆ ಉಪಮುಖ್ಯಮಂತ್ರಿಗಳು, ಆರೋಪಿಗಳೊಂದಿಗೆ ಪ್ರಧಾನಮಂತ್ರಿಗಳು, ಆರೋಪಿಗಳೊಂದಿಗೆ ಹಣವಂತರು ಆದರೆ ಖಂಡಿತವಾಗ್ಲೂ ಕೂಡ ಈ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗಕ್ಕೆ ಸಾಧ್ಯನಾ? ಹಾಗಾಗಿ ನಾವು ನಿಜವಾಗ್ಲೂ ಕೂಡ ಅಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಒತ್ತು ಒಳಗಡೆ ಹಾಕಬೇಕು. ನಿಜವಾಗ್ಲೂ ಕೂಡ ಧರ್ಮಸ್ಥಳದ ಇಲ್ಲ ಮಂಜುನಾಥ ಸ್ವಾಮಿಯ ನಾವು ಅಗೌರವವನ್ನ ಮಾಡ್ತಿರುವುದಲ್ಲ, ಪ್ರಗತಿ ಪರವಾಗಿ ಆಲೋಚನೆ ಮಾಡ್ತಕ್ಕಂಥ ಎಲ್ಲರೂ ಕೂಡ ಅಲ್ಲಿ ಸತ್ತಿರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನ ಕೊಡುವಂತ ನಿಟ್ಟಿನಲ್ಲಿ ಮತ್ತು ಅವರ ಯಾರು ಆರೋಪಿಗಳಿದ್ದಾರೆ ಅವರ ಪರವಾಗಿ ನಿಲ್ಲುವಂತರ ವಿರುದ್ಧ ಒಂದು ಗಟ್ಟಿ ಧ್ವನಿಯನ್ನ ಎತ್ತಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ನೀವು ಎಲ್ಲರೂ ಸೇರಿ ಈ ಹೋರಾಟದಲ್ಲಿ ಭಾಗವಹಿಸೋಣ ಹಾಗೂ ಅತ್ಯಾಚಾರದ ಆರೋಪಿಗಳು ಸಾಕಷ್ಟು ಬೇಗ ಜೈಲಿನ ಕಂಬಿಯನ್ನ ಎಣಿಸುವಂತ ಆಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ನಮಸ್ತೆ. ಧರ್ಮಸ್ಥಳದ SIT ತನಿಖೆ ಏನು ನಡೀತದೆ, ಈ BJPಯರು ನಿಯೋಗ ಹೋಗಿರೋದು ನಾನು ಸ್ವಾಗತಿಸ್ತೀನಿ. ಎಲ್ಲರೂ ಖಂಡಿಸ್ತಿದ್ರೆ ನಾನು ಸ್ವಾಗತಿಸ್ತೀನಿ. ಯಾಕೆಂದರೆ BJPಲೇ ಜಾಸ್ತಿ ಅತ್ಯಾಚಾರಿಗಳಿರೋದು.
BJP ಜಾಸ್ತಿ ಅತ್ಯಾಚಾರಿಗಳಿಗೆ ಮಾತ್ರ ಬೆಂಬಲ ಕೊಡ್ತಾ ಇರ್ತಾನೆ, ಬೇರೆ ಯಾರಿಗಾರ ಕೊಡ್ತಾರಾ? ಈಗ ಪವರ್ ಟಿವಿಯನ್ನು ಅತ್ಯಾಚಾರ ಮಾಡಿದ್ದೆ ತಾನೇ ಅವ್ರು ಹೊಡೆತ ತಿಂದಿದ್ದು, ಅವ್ರ ಟಿವಿಲೇ ತೋರಿಸ್ತಾರೆ. ಅವ್ರ ಟಿವಿಲೇ ತೋರಿಸ್ತಾ ಇರ್ತಾನೆ, ಪವರ್ ಟಿವಿಯಲ್ಲಿ ಅವ್ರಿಗೆ ಹೊಡಿತಿರೋದು, ಅವನು ಅತ್ಯಾಚಾರದಕ್ಕೆ ಬೆಂಬಲ ಕೊಡ್ತಾರದು ತಾನೆ. ಅದಕ್ಕೋಸ್ಕರ BJP ಅವರು ನಾವಿದ್ದೀವಿ ಅಂದರೆ ಇವರು ಕಂಡ್ರೆ ತಾನೆ ಕಡ್ರಿಗೆ ಬೆಂಬಲ ಕೊಡ್ತಾರೆ, ಇನ್ನೇನು ಒಳ್ಳೆಯವರಿಗೆ ಬೆಂಬಲ ಕೊಡ್ತಾರೆ? ಏನು SIT ತನಿಖೆ ನಡೀತದೆ, ಅದಕ್ಕೆ ಯಾರೂ ಸಹ ತೊಂದರೆ ಕೊಡ್ದಲೆ. ಈಗ ನಾವೊಂದು ಪ್ರಶ್ನೆ ಕೇಳ್ತೀವಿ, ಈಗ ಅನ್ಯೋನ್ಯ ಭಟ್ ಹಿಂದೂನಲ್ವಾ, ಸೌಜನ್ಯ ಹಿಂದೂ ಅಲ್ವಾ? ಈಗ RSS BJP ವಿಷಯ ಬಂದ್ರೆ ಏನು ಮಾಡ್ತದೆ? ಅದೇ ಯಾವುದೋ ಮಸೀದಿ ಕೆಳಗಡೆ ಮಂದಿರ ಸಿಕ್ಕಿರೋ ನಿಮಗೆ ದೊಡ್ಡದಾಗಲ್ಲ, ಮಂದಿರದ ಕೆಳಗಡೆ ಬುದ್ಧ ದೇವಾಲಯನೇ ಆಗಿರುತ್ತೆ. ನೀವು ಅದನ್ನು ಬಿಟ್ಟು ನಿಮಗೆ ತಾಕತ್ ಅನ್ನೋದಿದ್ರೆ ಈಗೇನಿದೆ, ಸೌಜನ್ಯ ಕೇಸಿಗೆ ನೀವೆಲ್ಲ ಬೆಂಬಲ ಕೊಡಿ. ಆದರೆ ಹಿಂದೂ ಅಲ್ವಾ? ಮಾತಾಡ್ತೀವಿ ನಾವು ಹಿಂದೂ ಪರ ನಾವೇನು, ನಮ್ಮೂರು ಕಳ್ಳ ಒಬ್ಬ ಹೇಳಿದಾನೆ ಅವ್ರ ಪರ ಏನೂ ಇಲ್ಲ ಅಂತ MSc ಒಬ್ಬರು ಹೇಳ್ತಾರೆ. ಇದು ಏನು ಗೊತ್ತಾ, ಬರೀ ಪ್ರಚಾರಕ್ಕೋಸ್ಕರ. ಯಾಕೆಂದರೆ ಈ ಕೆಲಸ ಇಲ್ಲ, ಕೇಳಿಲ್ಲ, ಏನಿಲ್ವಲ್ಲ, ಈ ಫುಲ್ ಫ್ರೀ ಟೈಮ್ ಅಲ್ವಾ? ಅದಕ್ಕೋಸ್ಕರ ಏನೋ ಒಂದು ಕೀಳು ಪ್ರಚಾರ ಮಾಡಬೇಕು. ಹೋಸಲಿಗೆಲ್ಲ ಕೀಳು ಪ್ರಚಾರ ಮಾಡೇ ತಾನೇ ಸೋತಿದ್ದು. ಏನೋ ಒಂದು ಈಗ ಕೆಲಸ ಇಲ್ದಲ್ಲೇ ಒಂದು ಪ್ರಚಾರ ಮಾಡಬೇಕು ಅನ್ನೋದು ಇದು ಮುಖ್ಯ. ಯಾವತ್ತು ಏನು ಗೊತ್ತಾ, ನ್ಯಾಯಪರ ಹೋರಾಟ ಬೇಕು. ಸೌಜನ್ಯ ಏನೋ ಹೆಣ್ಮಗಳಲ್ವಾ ಸ್ವಾಮಿ? ಅನ್ಯೋನ್ಯ ಭಟ್ ಹೆಣ್ಮಗಳಲ್ವಾ? ಯಾವುದೇ SIT ತನಿಖೆಗೆ ಯಾರೂ ಸಹ ತೊಂದರೆ ಕೊಡದಲೆ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಏನು ಮಾಡ್ತೀನಿ ಅಂದರೆ, ಈಗ ಟೆಕ್ನಾಲಜಿ ಫಾಸ್ಟ್ ಇದೆ, ಸ್ಕ್ಯಾನರ್ ಒಂದು ವ್ಯವಸ್ಥೆ ಮಾಡಿದ್ರೆ ಭೂಮಿ ಒಳಗೆ ಏನಿದೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಅದನ್ನೆಲ್ಲ ಅನುಕೂಲ ಮಾಡಿಕೊಟ್ಟು ತನಿಖೆಗೆ ಸಹಕರಿಸಿ. ಇವತ್ತು ನನ್ನ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನನ್ನೊಂದು ಪ್ರಶ್ನೆ ಇದೆ. ಎಲ್ಲ ಕಡೆ ಕೊಲೆ ಆದರೆ ಕೊಲೆಗಡಕರು ಸಿಗ್ತಾರೆ, ಆದರೆ ಇಲ್ಲಿ ಯಾಕೆ ಸಿಗ್ತಾ ಇಲ್ಲ? ಮತ್ತು ಒಂದು ಸಣ್ಣ ಕಳ್ಳ ಕೂಡ ಇವತ್ತು ಸಿಕ್ಬಿಡ್ತಾ ಇದ್ದಾನೆ, ಆದರೆ ಲಕ್ಷಾಂತರ ಜನ ಕೊಲೆ ಆಗ್ತಿರೋ ಜಾಗದಲ್ಲಿ ಕೊಲೆಗಾರ ಸಿಗ್ತಾ ಇಲ್ಲ. ಇದಕ್ಕೆ ಉತ್ತರವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆದಷ್ಟು ಬೇಗ ಉತ್ತರ ಕೊಟ್ಟು ದೇಶದ ಜನರಿಗೆ ಮನಸ್ಥಾಂತಿಯನ್ನು ಕೊಡಬೇಕಾಗಿದ್ರೆ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ದೇಶದ ಹೆಣ್ಮಗಳು ಅಂದರೆ ಭಾರತ ಮಾತೆ ಅಂತ ಹೇಳಿ ಭಾರತ ಮಾತೆಯನ್ನು ಸೀರಿಯಸ್ ಹೇಳಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸ ಇನ್ನು ಮುಂದಿನ ದಿನಗಳಲ್ಲಿ ಆಗಬಾರ್ದು. ಯಾವುದೇ ರಕ್ಷಣೆ ಇಲ್ಲದೆ ಇವತ್ತು ಹೆಣ್ಮಕ್ಳು ತನ್ನ ಸ್ವಂತಿಕೆಯಿಂದ ಆರಾಮದಲ್ಲಿ ಓಡಾಡಿಕೊಂಡು ಅವರ ಇಷ್ಟ ಬಂದ ಕೆಲಸ ಮಾಡಿಕೊಂಡು ಖುಷಿಯಲ್ಲಿ ತನ್ನ ಸಂಸಾರದೊಂದಿಗೆ ಜೀವನ ಮಾಡೋಂಥ ಪರಿಸ್ಥಿತಿಯನ್ನು ಬಿಟ್ಟು ಎಲ್ಲಿ ಹೋದ್ರೆ ಇವತ್ತು ನನ್ನ ಪರಿಸ್ಥಿತಿ ಏನಾಗುತ್ತೆ ಅನ್ನೋ ಭಯದಲ್ಲಿ ಜೀವನ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಆದರೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಇವತ್ತು ಕ್ಷೇತ್ರ ಅಂತ ಹೇಳಿದರೆ ಗ್ರಾಮದಲ್ಲಿ ನಡೆದಿರುವಂಥ ಕೆಟ್ಟ ಒಂದು ಪರಿಣಾಮ ಇವತ್ತು ಇಡೀ ದೇಶದ ಒಂದು ಬುನಾದಿಯಾಗಿದೆ. ಈ ಬುನಾದಿಯಲ್ಲಿ ಯಾರಾದರೂ ಪಕ್ಷದವರು ಪಕ್ಷಪಾತವಾಗಿ ಕೆಲಸವನ್ನು ಮಾಡಿ ಇದಕ್ಕೆ ನ್ಯಾಯವನ್ನು ಒದಗಿಸಿದರೆ ಇಡೀ ದೇಶದ ಬುನಾದಿಯೇ ಅಲ್ಲಡಿ ಹೋಗುವಂಥ ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ನಿಷ್ಪಕ್ಷಪಾತವಾದಂಥ ಒಂದು ನ್ಯಾಯವನ್ನು ಕೊಡಿಸಿ ದೇಶದ ಹೆಣ್ಣು ಮಕ್ಕಳಾಗಿರ್ಬೋದು, ಈ ದೇಶದ ಸಾರ್ವಜನಿಕರಾಗಿರ್ಬೋದು, ಎಲ್ಲರೂ ನೆಮ್ಮದಿಯಿಂದ ಇರುವಂಥ ಒಂದು ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡಬೇಕು. ಇದರ ವಿರುದ್ಧವಾಗಿ ಯಾರು ಧರ್ಮಸ್ಥಳದ ಒಂದು ಈ ಪ್ರಕರಣದಲ್ಲಿ ಯಾರು ವಿರುದ್ಧವಾಗಿ ನಡೀತಾ ಇದ್ದಾರೆ, ಆ ವಿರುದ್ಧವಾಗಿ ನಿಂತವರು ಅವರ ಮನೆಯಲ್ಲಿ ನನ್ನ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದಾರಾ ಅನ್ನೋದನ್ನು ಒಂದು ಸ್ವಲ್ಪ ಯೋಚನೆ ಮಾಡಿ ಮುಂದಿನ ಹೆಜ್ಜೆಯನ್ನು ಇಡಿ. ಈ ವಿಚಾರವನ್ನು ಎಲ್ಲರೂ ಮನದಟ್ಟು ಮಾಡಿಕೊಳ್ಳೇಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಣಿಲ್ಲದೆ ದೀಪ ಬೆಳಗಲು ಸಾಧ್ಯನೇ ಇಲ್ಲ. ಅಂಥ ಹೆಣ್ಣು ಮಕ್ಕಳ ಮನೆಯ ಪ್ರತಿಯೊಂದೊಂದು ದೀಪವನ್ನು ಆರಿಸ್ತಾ ಇರೋ ಈ ರಾಜಕಾರಣಕ್ಕೆ ನನ್ನದೊಂದು ದೊಡ್ಡ ಧಿಕ್ಕಾರ. ಈ ಧಿಕ್ಕಾರದಲ್ಲಿ ಎಲ್ಲರೂ ಕೈ ಜೋಡಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ SIT ಅವರಾಗಿರ್ಬೋದು, FLC ಅವರಾಗಿರ್ಬೋದು, ಇದನ್ನು ನಿಜವಾದ ಒಂದು ನ್ಯಾಯವನ್ನು ಕೊಟ್ಟು ದೇಶದ ಹೆಣ್ಣು ಮಕ್ಕಳಿಗೆ, ದೇಶದ ಜನತೆಗೆ ಒಂದು ನಿಷ್ಪಕ್ಷಪಾತವಾದ ಒಂದು ಸಮಾಧಾನವನ್ನು ಕೊಡಿ. ಈ ಸಮಾಧಾನದಿಂದ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಕೂಡ ಸಮಾಧಾನದಿಂದ ಇರೋಕ್ಕೆ ಸಾಧ್ಯ ಆಗ್ತದೆ. ಅದೇ ನೀವು ತಪ್ಪಿ ನಡೆದಲ್ಲಿ ಅದೇ ಕ್ಷೇತ್ರದ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಅಲ್ಲಿನ ದೈವಗಳು ನಿಮ್ಮ ಮನೆಗಳಿಗೂ ಕೂಡ ಕೊಳ್ಳಿ ಇಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡುವಂಥ ಸಂದರ್ಭ ಬಂದೊದಗುತ್ತದೆ. ಇದು ಕಟ್ಟಕಡೆಯ ಕೊನೆಯ ಒಂದು ಮಾತಾಗಿರುತ್ತದೆ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ತೀರ್ಮಾನವನ್ನು ಕೊಟ್ಟು ಜನತೆಯನ್ನು ಸಮಾಧಾನ ನೀಡಿ ಅಂತ ಕೇಳ್ಕೊಡ್ತಾ ನಾನು ಹೇಳೋ ಮಾತುಗಳನ್ನು ಮುಗಿಸ್ತೇನೆ. ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದನೆಗಳು. ನೋಡಿ, ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಸೌಜನ್ಯ ಪ್ರಕರಣವನ್ನು ಮತ್ತು ಅಲ್ಲಿ ಧರ್ಮಸ್ಥಳ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅತ್ಯಾಚಾರ ಮತ್ತು ಕೊಲೆಗಳು ಸಂಬಂಧಪಟ್ಟಂಗೆ ಒಂದು ತನಿಖಾ ತಂಡವನ್ನು, ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದೆ. ಅದರ ರಾಜ್ಯದ ಎಲ್ಲ ಸಂಘಟನೆಗಳು ಅವ್ರನ್ನ ಈ ನಿಲುವನ್ನು ನಾವು ಗೌರವಿಸ್ತೀವಿ. ಹಾಗೆಯೇ ಇವತ್ತಿನ ಪ್ರತಿಭಟನೆ ವಿಶೇಷ ಏನಂದರೆ, ಇವತ್ತು ಈ ಪ್ರತಿಭಟನೆ ಇಟ್ಕೊಂಡಿರೋ ಕಾರಣ ಇಲ್ಲಿರ್ತಕ್ಕಂಥ ಸರ್ಕಾರ ಒಂದು ಕಡೆ SIT ತನಿಖೆಯನ್ನು ರಚನೆ ಮಾಡಿದೆ, ಇನ್ನೊಂದು ಕಡೆ ಇದು ಆಳುವ ಸರ್ಕಾರ, ಈಗೇನು ರೂಲಿಂಗಲ್ಲಿ ಇರ್ತಕ್ಕಂಥ ಸರ್ಕಾರದ ಕೆಲವು
ಜನಪ್ರತಿನಿಧಿಗಳು ಮತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ BJP-ಇರ್ತಕ್ಕಂಥ ಕೆಲವು ಮುಖಂಡರುಗಳು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳ್ತಾರೆ. ಅಂದರೆ ಇವರು ಯಾರ ಒಟ್ಟಿಗಿದ್ದಾರೆ, ಕೊಲೆಗಡಿಗರ ಅತ್ಯಾಚಾರಿಗಳ ಜೊತೆಗಿದ್ದಾರೆ ಅಂತ ಸ್ಪಷ್ಟೀಕರಣ ಕೊಡಬೇಕು. SIT ಮಾಡಿದಂಥ ಕರ್ನಾಟಕ ರಾಜ್ಯ ಸರ್ಕಾರ ಸ್ಪಷ್ಟೀಕರಣ ಕೊಡಬೇಕು. ಇವರು ಜನರ ಪರವಾಗಿದೆಯಾ, ಅತ್ಯಾಚಾರಿಗಳ ಪರವಾಗಿದೆಯಾ ಅಂತ ನೀವು ಹೇಳಬೇಕು. ಈ ಕಾರಣದಿಂದ SIT ತನಿಖೆಯನ್ನು ತಿರ್ತಾರೆ. ಎಲ್ಲರೂ ಹೇಳ್ತಾರೆ ಈ ತನಿಖೆ ನಡೀಕೂಡ್ದು, ಅದು ಧರ್ಮಕ್ಷೇತ್ರ, ಅಲ್ಲಿ ಭೀಮಣ್ಣನ ಸುಳ್ಳು, ಅಲ್ಲಿ ಏನೂ ಸಿಕ್ಕಿಲ್ಲ, ಎಲ್ಲ ಸುಳ್ಳು ಹೇಳ್ತಾರೆ. ಬೇರೆ ಬೇರೆ ಚಾನಲ್ಗಳಲ್ಲೂ ಕೂಡ ಇದನ್ನು ಹೇಳ್ತಾರೆ. ಹಾಗಾಗಿ ರಾಜಕಾರಣಿಗಳು ಮತ್ತು ಇಲ್ಲಿ ಆಳುವಂಥವ್ರು ಈ SIT ತನಿಖೆಯನ್ನೇ ದಿಕ್ಕು ತಪ್ಪಿಸ್ತಾರೆ. ಹಾಗೆ ಸರ್ಕಾರ SIT ತನಿಖೆಯನ್ನು ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕತೆಯಿಂದ ಮಾಡಬೇಕು. ಅಲ್ಲಿ ನಡೆದಂಥ ಕೊಲೆ ಏನು ನಡೆದಿದೆ, ಅತ್ಯಾಚಾರ ನಡೆದಿದೆ, ಆ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಆ ಸಂಪೂರ್ಣವಾಗಿ SITಯನ್ನು ಪ್ರಾಮಾಣಿಕವಾಗಿ ಮಾಡಬೇಕಂತ ಇವತ್ತಿನ ನಾವು ಹೋರಾಟದಲ್ಲಿ ಎಲ್ಲ ಸಂಘಟನೆಗಳು ಒಟ್ಟಾಗಿ ಸೇರಿ ಪ್ರತಿಭಟನೆ ಮಾಡಿದ್ದೀವಿ. SITಗೂ ಮತ್ತು ಸೌಜನ್ಯ ಪ್ರಕರಣದ ಸಂಬಂಧ ಇಲ್ಲ ಅನ್ನೋದನ್ನ ನಾವು ತಳ್ಳಿ ಹಾಕ್ತೇವೆ. ಹಾಗಾದರೆ ಯಾರನ್ನು ಅವ್ರು ಮಾಡ್ತಾರೆ? ಅನನ್ಯ ಭಟ್ಟನ ಕೊಲೆ ಬಗ್ಗೆ ಮಾಡ್ತಿದ್ದಾರಾ, ಅಥವಾ ಅಲ್ಲಿರ್ತಕ್ಕಂಥ ವೇದವಲ್ಲಿ ಬಗ್ಗೆ ಮಾಡ್ತೀರಾ, ಅಥವಾ ಅಲ್ಲಿ ಸತ್ತಂಥ 400ಕ್ಕೂ ಹೆಚ್ಚು ಜನ ಅಲ್ಲಿ ಸತ್ತೋಗಿದಾರಲ್ಲ ಅವ್ರ ಬಗ್ಗೆ ತನಿಖೆ ಮಾಡ್ತಾರೆ ಹೇಳಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದಿಷ್ಟೇ, ಕರ್ನಾಟಕ ರಾಜ್ಯ ಸರ್ಕಾರ ಈ ಕಡೆ ತೊಟ್ಟುಳು ತೂಗುವಂಥದ್ದು ಮತ್ತು ಚಿವುಟುವಂಥದ್ದು ಕೆಲಸ ಮಾಡ್ತಾಯಿದೆ. ಇಲ್ಲಿ ಸೌಜನ್ಯನೂ ಒಳಗೊಂಡಂತೆ ಆದಂಥ ಎಲ್ಲ ಹತ್ಯೆ ಮತ್ತು ಕೊಲೆಯ ಪ್ರಕರಣ ಬಗ್ಗೆ ಸಂಪೂರ್ಣವಾಗಿ ತನಿಖೆ ನಡೆದು ತಪ್ಪಿತಸ್ಥಿ ಶಿಕ್ಷೆ ಆಗಬೇಕಾದ್ರೆ ಸಮಸ್ತ ರಾಜ್ಯದ ಜನರದ ಕೋರಿಕೆ. ಹಾಗಾಗಿ ಸರ್ಕಾರ ಕೆಲಸ ಮಾಡಬೇಕು. ಇದನ್ನು ತಪ್ಪಿಸಿಕೊಳ್ಳೋ ಕೆಲಸ ಮಾಡಿದರೆ ಇವರು ಕೂಡ ಕೊಲೆಗಡಿಗರ ಪರವಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈಗ ಭೀಮಾ ಆ ರೀತಿ ಮೀಡಿಯಾಗೆ ಬಂದು ಹೇಳಿಲ್ಲ. ಭೀಮಾ ಅನ್ನೋದನ್ನ ಇಡೀ ರಾಜ್ಯದನ್ನ ಯಾರೂ ಮುಖ ಕೂಡ ನೋಡಿಲ್ಲ. ಹಾಗಾದರೆ ತೋರಿಸುವಂಥ ಮೀಡಿಯಾಗಳು ಇವನೇ ಭೀಮಾ ಅಂತ ಹೆಂಗೆ ಹೇಳ್ತಾರೆ? ತನಿಖೆಯಲ್ಲಿ ಒಂದಿಷ್ಟು ಗೋಪ್ಯತೆ ಕಾಪಾಡ್ತಾರೆ. ಭೀಮನ ಮುಖವನ್ನು ಯಾಕೆ ತೋರಿಸಿಲ್ಲ ಅಂದರೆ ನಾಳೆ ದಿನ ಇವನು ಭೀಮ ಅಂತ ಹೇಳ್ತಾರೆ. ಇಲ್ಲ ಭೀಮನನ್ನೇ ಕರ್ಕೊಂಡ್ಬಂದು ಒಪ್ಪಿಸುವಂಥ ಕೆಲಸ ಆಗುತ್ತೆ. ಆ ರೀತಿ ಸರ್ಕಾರವನ್ನು ಗೌಪ್ಯವಾಗಿ ಮಾಸ್ಕನ್ನು ಹಾಕಿ ಇಟ್ಕೊಂಡಿದ್ದಾರೆ. ಮಾಧ್ಯಮನ ಕೆಲಸವನ್ನು ಬಿಟ್ಟು ಕೆಲವು ಮಾಧ್ಯಮಗಳು ಇದನ್ನು ಸಂಪೂರ್ಣವಾಗಿ ಇದನ್ನು ಹಳ್ಳ ಹಿಡಿಸುವಂಥ ಕೆಲಸ ಮಾಡ್ತಾಯಿದೆ. ಅವರು ಕೂಡ ಎಚ್ಚೆತ್ಕೋಬೇಕು. ಮುಂದಿನ ದಿನ ಅಪಾಯ ಕಾಯ್ದಿದೆ. ಈ ಜನರಿಂದ ಅಪಾಯ ಕಾಯ್ದೆ. ಯಾವ ರೀತಿ ನಿಮ್ಮ ಚಾನಲ್ನ ಸುದ್ದಿಯನ್ನು ನಾವು ಬಹಿಷ್ಕರಿಸುವುದು, ನಿಮ್ಮ ಚಾನಲ್ಗೆ ನಾವು ಯಾವುದೇ ಹೇಳಿಕೆಯನ್ನು ಕೊಡಲಾರ್ದದ್ದು, ಈ ರೀತಿ ಅವರನ್ನು ಬಹಿಷ್ಕರಿಸ್ತೀವಿ, ಉತ್ತರ ಕೊಡ್ತೀವಿ. ಎಲ್ಲ ಸುಳ್ಳೆ, ಎಲ್ಲದು ಸತ್ಯವಾಗಿ ನಡೀತದೆ, ಪ್ರಾಮಾಣಿಕವಾಗಿ ನಡೀಲಿ. ಇನ್ನೂ ಕಂಪ್ಲೀಟ್ ಆಗಿಲ್ಲ ತನಿಖೆ. ಹಾಗಾಗಿ ನಾವು ಸರ್ಕಾರವನ್ನು ಮನೆ ಮಾಡ್ತೀವಿ. ನೋಡಿ, ಏನು ಈ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮತ್ತು ಕೊಲೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಒಂದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಸ್ವಾಗತಾರ್ಹ. ಅದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪ್ರಣಬ್ ಮೋಹಂತಿಯವರು, ಅವ್ರ ಮೇಲೆ ಒಂದು ಗೌರವ ಇದೆ. ಎಲ್ಲ ಹೋರಾಟಗಾರರು ಕೂಡ ನಿಮ್ಮ ಮೇಲೆ ಗೌರವ ಇದೆ ಮತ್ತು ನಂಬಿಕೆ ಇದೆ. ನೀವುಗಳು ಈ ಒಂದು ರಚನೆ ಮಾಡಿರ್ತಕ್ಕಂಥ SIT ಟೀಮನ್ನು ಪ್ರಾಮಾಣಿಕವಾಗಿ ನಡೆಸ್ಕೊ ಹೋಗ್ತೀರಿ ಅಂತಕ್ಕಂಥದ್ದು. ಧರ್ಮಸ್ಥಳದಲ್ಲಿ ಯಾರು ಕೂಡ ಮಂಜುನಾಥನ ವಿರುದ್ಧವಾಗಲಿ ಹೆಗಡೆ ವಿರುದ್ಧವಾಗಲಿ ಯಾವ ಪ್ರತಿರೋಧ ನಮ್ಮದಿಲ್ಲ. ಆದರೆ BJP ಸರ್ಕಾರ ಮತ್ತು ಬೇರೆ ಬೇರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆಲವರು ಕೂಡ ನಿಮ್ಮ ಧರ್ಮಸ್ಥಳದ ಪರವಾಗಿ ಇರ್ತೀವಿ ಅಂತಕ್ಕಂಥ ಒಂದು ಹೋರಾಟಕ್ಕೆ ಇಳಿದಿದ್ದಾರೆ. ಆದರೆ ನಮ್ಮ ಪ್ರಾಮಾಣಿಕತೆ ಇರಬೇಕಾಗಿದ್ದು ಅಲ್ಲಿ ಕೊಲೆ ಆದವ್ರ ಬಗ್ಗೆ, ಅತ್ಯಾಚಾರ ಆದವ್ರ ಬಗ್ಗೆ ಪ್ರಾಮಾಣಿಕವಾಗಿ ಆ ಏನು ನೋವು ಇದೆ ಆ ಕುಟುಂಬದ ಬಗ್ಗೆ ನಮ್ಮ ಧ್ವನಿ ಇರಬೇಕೇ ಹೊರತು ಧರ್ಮಸ್ಥಳದ ಪರವಾಗಿ ಅಂತಂದರೆ ಇದರ ಅರ್ಥ ಏನು? SIT ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವರು ಹೋರಾಟವನ್ನು ತಗೊಂಡ್ಬಂದು ದಿಕ್ತಪ್ಪಿಸುವಂಥ ಕೆಲಸ ಆಗ್ತಿದೆ. ಹಾಗಾಗಿ ಮಾನ್ಯ ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಿರ್ತದೆ ಏನಪ್ಪ ಅಂದರೆ, ಏನು SIT ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದೆಯೋ ಇದಕ್ಕೆ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥ ಏನು ಕಾಂಗ್ರೆಸ್ಸಿನ MLA MLCಗಳು ಮತ್ತು BJP MLA MLCಗಳನ್ನು ಸದಸ್ಯತ್ವದಿಂದ ರದ್ದು ಮಾಡಬೇಕು. SIT ಪ್ರಾಮಾಣಿಕವಾಗಿ ಕೆಲಸವನ್ನು ಮುಂದುವರಿಸಬೇಕು. ಅಲ್ಲಿ GPR ಅವೆಲ್ಲ ಬಂದಿದೆ. ಇಡೀ ಭೂಮಿಯನ್ನು ಈಗ ಏನು ಭೀಮಾ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬಂದಿದ್ದರು ಧೈರ್ಯವಾಗಿ, ಇನ್ನೂ ಸುಮಾರು ಜನ ಬಂದಿದ್ದಾರೆ. ಅವರು ಕೂಡ ಧೈರ್ಯವಾಗಿ ನಾವು ಹೇಳ್ತೀವಿ, ಇಷ್ಟು ಸಾವುಗಳನ್ನು ಹೂತಾಕಿದ್ದೀವಿ ಅಂತ ಹೇಳ್ತೀವಿ ಅಂತಂದರೆ ಅವನ ಪರವಾಗಿ ಧೈರ್ಯವಾಗಿ ನಿಲ್ಲಬೇಕಾದವರೇ ಕೊಲೆಗಡುಕರ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥದಕ್ಕೆ ಧಿಕ್ಕಾರ ಇದೆ. ಹಾಗಾಗಿ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮೊದಲನೇ ಹೋರಾಟವನ್ನು ನಾವು ಕೂಡ ಮಾಡಿದ್ದು SIT ತನಿಖೆ, SIT ರಚನೆ ಆಗಬೇಕಂತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರೆ ಯಾವುದೇ ಒತ್ತಡಕ್ಕೆ ಮಣಿಬೇಡಿ ಸರ್. ಹಾಗಾಗಿ ನೀವು ಈ ಹೋರಾಟವನ್ನು ಮುಂದುವರಿಸಿ, ನಿಮ್ಮ ಜೊತೆ ನಾವಿದ್ದೀವಿ. SITಯ ತನಿಖೆ ಆಗಲಿ, ಅಲ್ಲಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗಲಿ. ಹಾಗಾಗಿ ಯಾವುದೇ ಥರದ ಹಿಂಪಡೆಯುವಂಥ ಕೆಲಸ ಮಾಡಬೇಡಿ. ಸಿಕ್ಕಿಲ್ಲ ಅಂತಂದರೆ ಸಿಗ್ತದೆ, ಬುರುಡೆ ಸಿಗ್ತದೆ. ಕೆಲವು ಮಾಧ್ಯಮಗಳು ಕೂಡ ಕೊಲೆಗಡುಕರ ಪರವಾಗಿ ಕೆಲವರು ಇದ್ದಾರೆ. ನಾವೆಲ್ಲ ಮಾಧ್ಯಮಗಳನ್ನು ಹೇಳ್ತಾ ಇಲ್ಲ. ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಅಲ್ಲಿ ವ್ಯಕ್ತಿಗಳನ್ನು ಕೂಡಲೇ ಅರೆಸ್ಟ್ ಮಾಡಬೇಕು. ಆಮೇಲೆ ಯಾರು ಈ SITಯ ವಿರುದ್ಧವಾಗಿ ಮಾತಾಡ್ತಾರೋ, ಅಲ್ಲಿ ಹೇಳೋಕ್ಕೆ ಬಂದನ್ನು ವಿರುದ್ಧವಾಗಿ ಮಾತಾಡ್ತಾರೋ ಅಂಥವ್ರನ್ನ ನೇರವಾಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ತನಿಖೆ ಆಗಬೇಕಂತಕ್ಕಂಥ ಒತ್ತಾಯನ ಮಾಡ್ತಿದ್ದೀನಿ. ಹಾಗಾಗಿ ನಾವು ಈ ಒಂದು ಕೊಲೆ ಆಗಿರ್ತಕ್ಕಂಥ
ಎಲ್ಲ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಅಂಗಡಿ ಚಂದ್ರು, ರಾಜ್ಯ ಕಾರ್ಯದರ್ಶಿ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ಕರ್ನಾಟಕ.